ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಎಲೆಕ್ಷನ್ ಬಿಸಿ ತುಂಬಾ ಜೋರಾಗಿ ನಡೀತಾ ಇದೆ. ಅವ್ರದೇ ಆದ ರೀತಿ ಈಗ ಪಕ್ಷ ಪ್ರತಿಪಕ್ಷಗಳು ತಮ್ಮದೇ ಆದ ರೀತಿ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಪ್ರಚಾರಕರಾಗಿರ್ಬೋದು ಸಂಚಾಲಕರಾಗಿರ್ಬೋದು ಎಲ್ಲರೂ ಅವ್ರದೇ ಆದ ರೀತಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ನಮ್ಮ ಗಾಯತ್ರಿ ಸಿದ್ದೇಶ್ವರ ಅವರು ಇದ್ದಾರೆ, BJP ಅಭ್ಯರ್ಥಿ. ಅವ್ರ ಜೊತೆ ಮಾತಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಸಣ್ಣ ಪರಿಚಯ ಮಾಡಿಕೊಡ್ತೀರಾ? ನಮ್ಮ ಅತ್ತೆ ಮಾವನವರು ಅವರು ನನಗೆ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ. ನಾನು ಚಿಕ್ಕವಳಿದ್ದಾಗ ಹೆಚ್ಚು ಕಮ್ಮಿ ನಾನು 10 ವರ್ಷದಲ್ಲಿರ್ಬೋದು. 10 ವರ್ಷದಲ್ಲಿದ್ದಾಗ ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಅಂದ್ರೆ ತಂದೆ ಪ್ರೀತಿ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಇದ್ದಾಗ ಪ್ರೀತಿ ಮಾಡಿರುತ್ತೆ, ಆಮೇಲೆಲ್ಲ ಒಂದು ಸ್ವಲ್ಪ ದೊಡ್ಡದಾದಾಗ ಹೆಣ್ಮಕ್ಳಿಗೆ ತಂದೆ ಪ್ರೀತಿ ಬೇಕಲ್ಲ, ಇರಲಿಲ್ಲ. ಆದರೆ ತಾಯಿ ಆಸರೆಯಲ್ಲಿ ಬೆಳೆದವಳು ನಾನು. ನಮ್ಮ ಅಣ್ಣ ಸಹ ಚಿಕ್ಕವರು, ಅವರು 20 ವರ್ಷದ ಆವಾಗಿನ ಮಕ್ಳದಲ್ಲಿ ನೋಡಿದ್ರೆ 6 ಜನ 7 ಜನ ಮಕ್ಕಳೆಲ್ಲ ಆ ಥರ ಮಕ್ಳುಗಳು ಇರ್ತಾ ಇದ್ರು. ಅದರಲ್ಲಿ ನಾನು 4ನೇವಳಾಗಿದ್ದೀನಿ, ಹೆಣ್ಮಕ್ಳಲ್ಲಿ 4ನೇವಳು. ದೊಡ್ಡ ಫ್ಯಾಮಿಲಿ. ಅಲ್ಲಿಂದ ನನ್ನನ್ನ ಸಿದ್ದೇಶ್ವರ ಅವರಿಗೆ ಮದುವೆ ಮಾಡಿಕೊಟ್ಟ ಮೇಲೆ ನಾನು ಹಳ್ಳಿಗೆ ಸೊಸೆಯಾಗಿ ಹೋಗಿ. ನನಗೆ ನಮ್ಮ ಮಾವನವರು ತಂದೆ ಸಮಾನ, ತಂದೆ ಪ್ರೀತಿ ಕೊಟ್ಟರು ನನಗೆ ಅಂತ ಹೇಳಿದ್ರೆ. ಇವಾಗ ಮಾವನವರೆಲ್ಲ ಕ್ಯಾಂಪೇನ್ಗೆ ಹೋಗ್ತಾ ಇದ್ರು, ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾ ಇದ್ರು, ಮನೆನ ನೀವು ನೋಡ್ಕೊಳ್ತಾ ಇದ್ರಿ, ಮನೆ ನಡೆಸ್ತಾ ಇದ್ರು ನಾನು. ಬಟ್ ನೀವು ಬೇಸಿಕಲಿ ರೈತರು ಫ್ಯಾಮಿಲಿಯವರು. ಇದು ತೋಟ ಅದನ್ನೆಲ್ಲ ನೀವೇ ನೋಡ್ಕೊಳ್ತಾ ಇದ್ರಾ? ನಾನು ಹೇಳ್ಬೇಕು ಹೋದ್ರೆ ನಾನು ರೈತ ಮಹಿಳೆ. ಹೌದಾ? ನೀವು ನಮ್ಮ ಮನೇಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ, ಒಂದು 30 ಆಕಳು ಸಾಕಿದೀವಿ. ಅದು ಏನೇ ಕಾಯಿಲೆ ಬಂದ್ರು ಇದು ಮಾಡಿದ್ರು ನಾನು ಡಾಕ್ಟರ್ ಕರ್ಸೋದೇ ಆಗ್ಲಿ, ಅದು ನೋಡ್ಕೊಳ್ಳೋದೇ ಆಗ್ಲಿ, ಎಲ್ಲದೂ ಕೆಲಸ ತಾನೇ ಮಾಡಿಸ್ತಾ ಇದ್ದೆ. ಅದಾದ ನಂತರ ತೋಟಕ್ಕೆ ದಿನಕ್ಕೆ 1-2 ಟೈಮ್ ತೋಟಕ್ಕೆ ಹೋಗ್ತಿದ್ದೆ. ಹೋಗ್ಬಂದು ಅವ್ರು ಏನ್ ಕೆಲಸ ಮಾಡಿದಾರೆ ಅಂದ್ರೆ ಸಿದ್ದೇಶ್ವರ ಅವ್ರು ಬಂದಾಗ ಅವರೆಲ್ಲ ನೋಡ್ಕೊಂಡ್ ಬರೋದು, ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ ಹೋಗ್ತಿದ್ರಲ್ಲ ಅದನ್ನೆಲ್ಲ ಮಾಡಿಸ್ತಾ ಇದ್ವಿ. ಅದಕ್ಕೆ ನಾವು ಮಾಡಿಸ್ಕೊಂಡು ಅಲ್ಲಿಂದ ಬಂದು ಮನೆಯಲ್ಲಿ ಇರಬೇಕಾದ್ರೆ ಯಾರಾದ್ರೂ ಇವ್ರನ್ನ ಕಾಣ್ಲಿಕ್ಕೆ ಅಂತೇಳಿ, ಸಿದ್ದೇಶ್ವರನ್ ಕಾಣ್ಲಿಕ್ಕೆ ಅಂತೇಳಿ ಯಾರಾದ್ರೂ ಹಳ್ಳಿ ಜನ ಆಗಲಿ ಅವ್ರ ಕಾರ್ಯಕರ್ತರು ಬಂದಾಗ ಅಮ್ಮ ನೀವು ಅಂತ ಹೇಳಿ ಕೇಳ್ಕೊಂಡು ಹೋಗಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೇಳ್ತಿದ್ರು, ನೋಡೋಕಲ್ಲಿ MP ಮನೆಯವರು ತೋಟ ಎಲ್ಲ ನೋಡ್ತಾರೆ, ಅವ್ರು ಎಷ್ಟೊಂದು ಆಕಳು ಸಾಕಿದ್ದಾರೆ, ಅವರೇ ನಿಂತ್ಕೊಂಡಿದ್ದು ಕೆಲಸ ಮಾಡಿಸ್ತಾರೆ ಅಂತ ಹೇಳೋದನ್ನು ಕೇಳಿದ್ವಿ. ಮತ್ತೆ ನಾನು ಅದೇ ಹೇಳ್ಕೋಬಾರ್ದು, ಆದ್ರೂ ದಾನ ಒಂದು ಕೈಯಲ್ಲಿ ಕೊಟ್ಟಿದ್ದೆ, ಎಡಗೈ ಕೊಟ್ಟಿದ್ದು ಬಲಗೈ ಟ್ರಸ್ಟ್ಗಳನ್ನೆಲ್ಲ. ಆಮೇಲೆ ಕೋವಿಡ್ ಟೈಮಲ್ಲಿ ತುಂಬಾ ಸರ್ವಿಸ್ ಕೊಟ್ಟರಂತೆ ನಾವು ಮನೆಗೂ ಹೋಗಿ. ಈಗ ಕೋವಿಡ್ ಅಟ್ಯಾಕ್ ಆಗಿರೋರಿಗೆ, ಆಮೇಲೆ ತುಂಬಾ ಜನ ಕೆಲಸ ಕಳ್ಕೊಂಡು ಮನೇಲಿದ್ರು, ಕೆಲಸಗಳಿರ್ಲಿಲ್ಲ, ಅವರಿಗೆಲ್ಲರಿಗೂ ನೀವು ಕಿಟ್ಗಳನ್ನ ಕೊಟ್ರಂತೆ. ಅದು ಒಂದಷ್ಟು ಹೇಳ್ತೀರಾ? ಈಗ ನಾವು ಕಿಟ್ಗಳು ತಯಾರು ಮಾಡಿ ಒಂದೊಂದು ಲೋಡ್ ಗಟ್ಟಲೆ ಎಲ್ಲ ಮನೆಯಲ್ಲಿ ಯಾರು ಅಂದ್ರೆ ಅವರು ಕೆಲಸ ಇಲ್ಲ, ಊಟಕ್ಕೆ ದುಡಿಯೋಕ್ಕೆ ಕೆಲಸಗಳಿಲ್ಲದೆ ಅರ್ಧ ಇದಾಗಿದ್ರಲ್ರಿ, ಅವಾಗ ಎಲ್ಲರಿಗೂ ಕಿಟ್ಗಳು ಕೊಟ್ಟಿದ್ವಿ. ಅದಲ್ಲದೆ ಆಕ್ಸಿಜನ್ ಪ್ಲಾಂಟ್ ಅದು ಬೇರೆ ಹಾಕಿಸಿದ್ವಿ. ದುರ್ಗದಲ್ಲಿ ಒಂದು, ದಾವಣಗೆರೆ, ಒಟ್ಟು 3 ಹಾಕ್ಸಿದ್ವಿ. ಹಂಗೆ ಹರಿಹರ ಪ್ಲಾಂಟ್ಗಳು. ಅಂದ್ರೆ ಆಕ್ಸಿಜನ್ಗೆ ಇಲ್ಲಿ ಭಾರಿ ತೊಂದರೆ ಆಗುತ್ತೆ. ಎಷ್ಟೋ ಜನ ಮಕ್ಕಳುಗಳು ಪೇಷಂಟ್ಗಳು ಹಂಗಂದ ಮೇಲೆ ಆಕ್ಸಿಜನ್ ಗೊತ್ತಾಗಿ ಅದೊಂದು ಪ್ಲಾಂಟ್ಗಳು ಹಾಕ್ಸಿದ್ವಿ. ಆಮೇಲೆ ಮಕ್ಳುಗಳು ಓದ್ತಾರಲ್ರಿ ಸ್ಕೂಲಲ್ಲಿ, ಬಡ ಮಕ್ಳನ್ನು ಓದಿಸ್ಲಿಕ್ಕೆ ಎಷ್ಟೋ ಜನ ಇಂಜಿನಿಯರು, ಡಾಕ್ಟರ್ ಅವರೆಲ್ಲ ಈಗ ಬಂದು ನಾವಮ್ಮ ನೀವು ಓದಿಸಿದ್ರಲ್ಲ ಅಂತ ದೊಡ್ಡದಾಗಿ ಬಂದಿದ್ದಾರೆ. ನಾವು ಅದೊಂದು ಆಗಿದೆ. ಮತ್ತೆ ಈ ಸಣ್ಣ ಪುಟ್ಟವು ಅವ್ರ ಬ್ಯಾಗ್ ಆಗಿರ್ಬೋದು, ಬುಕ್ಸ್ಗಳೇ ಆಗಿರ್ಬೋದು, ಪೆನ್ನು ಅಂಥವನ್ನೆಲ್ಲ ಇದು ಮಾಡಿ ಅವ್ರುಗಳಿಗೆ ಕೊಡ್ಸೋದು, ಅವರಿಗೆಲ್ಲ ಅದನ್ನು ಒಂದಿಷ್ಟು ಕೆಲಸಗಳು ಮಾಡಿಸಿದ್ವಿ. ಸ್ವತಃ ರೈತ ಮಹಿಳೆ ಆಗಿರೋದ್ರಿಂದ ನಿಮಗೆ ರೈತರದ್ದು ಕಷ್ಟಗಳು ಗೊತ್ತಿರುತ್ತೆ.
ಸೊ ನೀವು ಅಲ್ಲಿ ರೈತ ಮಹಿಳೆ ಆಗ್ಬಿಟ್ಟು ಇವಾಗಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆಮೇಲೆ ಇವಾಗಿನ ರೈತರಿಗೆ ಮೋದಿಜಿ ಅವರಿಂದ ಏನು ಸವಲತ್ತುಗಳನ್ನ ಕೊಡಿಸ್ತೀರಾ ನಾವು ನೀವು ಗೆದ್ರೆ? ಮೋದಿಜಿ ಅವರಿಂದ ಏನು ಸವಲತ್ತು ಕೊಡ್ಸಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳಿದ್ದು, ಈ ನಾನು ರೈತ ಮಹಿಳೆ ಅಂತ ಹೇಳಿದ್ಮೇಲೆ ರೈತರಿಗೆ ಬೆನ್ನೆಲೆ ಪಕ್ಷದ ಇದು ಬೇರೆ, ಏನಂದ್ರೆ ಕ್ಯಾಂಡಿಡೇಟ್ ಬೇರೆ, ಗಾಯತ್ರಿ ಸಿದ್ದೇಶ್ವರ ಕ್ಯಾಂಡಿಡೇಟ್ ಬೇರೆ. ಇವಾಗ ಏನಪ್ಪಾ ಅಂದ್ರೆ ರೈತ ಮಹಿಳೆ, ನೀವು ಇವಾಗ ರೈತ ಮಹಿಳೆ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ರೈತರಿಗೆ ಅವರಿಗೆ ಇಂಪಾರ್ಟೆಂಟ್ ಬೇಕಾಗಿರೋದು ನೀರು, ಅವ್ರು ಕೇಳೋದಷ್ಟೇ ನೀರು. ಹಳ್ಳಿಯಲ್ಲೆಲ್ಲ ಏನು ಅಂದ್ರೆ ರೋಡ್ ಇಲ್ಲ, ನೀರಿಲ್ಲ, ಅದನ್ನಾಗಿ ಮೇಯ್ನ್ ಆಗಿ ಕೇಳ್ತಾರೆ. ಹಂಗಾಗಿ ಲೈಟ್, ಅವ್ರಿಗೆ ಕರೆಂಟ್ ಬೇಕು, ಕರೆಂಟ್ ಕೊಡೋದೇ ಇಲ್ಲ. ಅವಾಗ ನೀರು ಬರುತ್ತೆ ಅಂದ್ರೆ ಕರೆಂಟ್ ಚಾಲು ಮಾಡಿದ್ರೆ ಅಲ್ಲಿ ತೋಟಕ್ಕೆ ನೀರು ಬಿಡಕ್ಕೆ ಸಾಧ್ಯ. ಆ ಕರೆಂಟನ್ನ 24 ಗಂಟೆ ಕರೆಂಟ್ ಫಸ್ಟ್ ಕೊಡ್ತಾ ಇದ್ರು. ಈಗ ಇವ್ರು ಬಂದ್ಮೇಲೆ ಕರೆಂಟು ಎಲ್ಲ ಕಟ್ ಆಗ್ತಾ ಇದೆ. ಮತ್ತು ಓದೋ ವಿದ್ಯಾರ್ಥಿಗಳಿಗೆ, ಸಣ್ಣ ಹಳ್ಳಿ ಹೆಣ್ಣು ಮಕ್ಳುಗಳು ಆಗ್ಲಿ ಗಂಡು ಮಕ್ಳಾಗ್ಲಿ ಓದ್ಲಿಕ್ಕೆ ತೊಂದರೆ ಆಗುತ್ತೆ. ಹಂಗಾಗಿ ಕರೆಂಟನ್ನು 24 hours ಕೊಡಂಗೆ ಏನು ಅಂದ್ರೆ ನಮ್ಮ ಮೋದಿಜಿಯವ್ರು ಒಂದು ಪ್ಲಾನ್ ಹಾಕೊಂಡಿದ್ದಾರೆ ಮುಂದಿನ ಇದು, ನಿಮಗೆ ಗೊತ್ತಿರ್ಬೋದು. ಅದು ಮನೆ ಮೇಲೆಲ್ಲ ಒಂದು ಸೋಲಾರ್ನ ಫಿಕ್ಸ್ ಮಾಡಿ 24 ಗಂಟೆ ಅದು ಕರೆಂಟ್ ಜಾಸ್ತಿ ಉತ್ಪತ್ತಿ ಆದ್ರೆ ಅದನ್ನು ಮಾರ್ಬೋದು ಅವರು ಇದನ್ನ ಯಾರಿಗಾದ್ರೂ ಕೊಡಂಗೆ. ಅಂದ್ರೆ ಅದನ್ನ ಗೌರ್ಮೆಂಟೇ ತಗೊಳುತ್ತೆ ಅನ್ಸುತ್ತೆ. ಆ ತರ ಒಂದು ಯೋಜನೆ ಹಾಕೊಂಡಿದ್ದಾರೆ. ಇದು ಹಾಕೊಂಡಿದ್ದು ಅದು ಒಳ್ಳೆ ಯೋಜನೆ ತಾನೆ. ಇಂಥದಕ್ಕೆಲ್ಲ ನಾನು ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಮಾಡ್ಸಕ್ ಒಂದು ಅನುಕೂಲ ಆಗುತ್ತೆ. ರೈತರಿಗೆ ಮಾತ್ರ ಒಂದು ನೀರಿನ ವ್ಯವಸ್ಥೆ ಒಂದು ಆದ್ರೆ ಅವರಿಗೆ ಜಲ ಸಂಪನ್ಮೂಲ ಕೆಳಗಡೆ ಇದೆ, ಅದನ್ನ ಯಾವ ರೀತಿ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನ ಒಂದು ಯೋಜನೆ ಹಾಕೊಂಡಿದೆ. ಆಮೇಲೆ ಎಲ್ಲ ಚೆಕ್ ಡ್ಯಾಮ್ಗಳು ಮೊದಲಿಂದ ಮಾಡ್ತಾ ಇದ್ದಾರೆ. ಅದು ನಮ್ಮ ಬಿಜೆಪಿ ಸರ್ಕಾರ ಬಂದಾಗಲೇ ಎಲ್ಲ ಕಡೆನೂ ಮಳೆ ಬಂದಾಗ ಚೆಕ್ ಡ್ಯಾಮ್ಗಳು ಎಲ್ಲ ಕಡೆನೂ ಹಾಕಿದ್ದಾರೆ. ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆ ಅಂತ ಹತ್ರ ಚೆಕ್ ಡ್ಯಾಮ್ ಹಾಕಿ ನೀರು ನಿಲ್ಲಿಸಿದ್ದಾರೆ. ಅವಾಗ ಬೋರ್ವೆಲ್ ಅಲ್ಲಿ ನೀರು ಜಾಸ್ತಿ ಆಗುತ್ತೆ. ಅವಾಗ ಅವರಿಗೆ ಜಲದ್ದು ಒಂದು ನೀರಿಂದು ಸ್ವಲ್ಪ ತೊಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಮ್ಮ ಮಾವನವರು ತಂದೆ ಪ್ರೀತಿನ ಅವ್ರು ಕೊಟ್ರು. ತಂದೆ ಪ್ರೀತಿ ಇಲ್ದಿದ್ದಕ್ಕೆ ನಾನು ಇಲ್ಲಿ ಬಂದ್ಮೇಲೆ ತಂದೆ ಪ್ರೀತಿ ಕಂಡಿದ್ದು ನಮ್ಮ ಮಾವನವ್ರಿಂದ. ನಮ್ಮ ಅತ್ತೆ ನನ್ನನ್ನು ತಾಯಿ ರೀತಿಯಲ್ಲೇ ನೋಡ್ಕೊಂತಿದ್ರು ಹೊರತು ಅವರು ಇದಿರ್ಲಿಲ್ಲ. ಅದೇ ಅತ್ತೆಯನ್ನ ಭಾವನೆ ಆಗ್ಲಿ, ಮೊದಲೆಲ್ಲ ಅತ್ತೆ ಸೊಸೆ ಅಂದ್ರೆ ಒಂಥರ ಇದಾಗಿ ಕಾಣ್ತಿದ್ರ, ಆ ತರ ಇಲ್ಲ. ಅವ್ರ ತಾಯಿ ಪ್ರೀತಿಯನ್ನೇ ಕಾಣ್ತಾ ಇದ್ದಿದ್ದು. ನನ್ನ ನಾದ್ನಿಯವ್ರಿದ್ರು, ಅವ್ರು ಅಂದ್ರೆ ಅವ್ರದ್ದು ದೊಡ್ಡ ಕುಟುಂಬನೇ. ನಾದ್ನಿಯವರು ಅವ್ರದ್ದೆಲ್ಲ ನಾನು ಬಂದ್ಮೇಲೆ ಮದುವೆ ಆಗಿರೋದು. ನಮ್ಮ ಮೈದನರೆಲ್ಲ ಚಿಕ್ಕವ್ರು, ಇನ್ನು 5ನೇ ಕ್ಲಾಸ್ ಹುಡುಗ ಒಂದು, 7ನೇ ಕ್ಲಾಸ್ ಒಂದು ಹುಡುಗ. ನನ್ನ ಮದುವೆ ಆದಾಗ ಇಬ್ರು ಮೈದನರು, ನಮ್ಮ ಯಜಮಾನ್ರೆ ದೊಡ್ಡವರು. ಆಮೇಲೆ ಅವ್ರ ಅಕ್ಕ, ಆಮೇಲೆ ಒಬ್ರದ್ದು ಮದುವೆ ಮಾವನವರು ರಾಜಕೀಯದಲ್ಲಿದ್ರು. ಅವಾಗ ಇರ್ಲಿಲ್ಲ, ಅವಾಗ ಅಡಿಕೆ ವ್ಯಾಪಾರ, ಬಿಸ್ನೆಸ್ಸೇ ಮಾಡ್ಕೊಂಡಿದ್ದು. ತದನಂತರ ಅವ್ರಿಗೆ ಏನು ಅಂದ್ರೆ ಅವರು ಬಿಜೆಪಿಗೆ ಒಂದು ಟಿಕೆಟ್ ಕೊಡಬೇಕು, ಒಳ್ಳೆ ಮನುಷ್ಯರು ಯಾರಾದರೂ ಸಿಗ್ತಾರ ಅಂತ ಹುಡುಕ್ತಿದ್ರು ಅನ್ಸುತ್ತೆ. ಅವರು ಅಭ್ಯರ್ಥಿ ಯಾರಾದ್ರು ಸಿಕ್ಕರೆ ಕೊಡೋಣ ಅಂತೇಳಿ. ಅವಾಗ ನಾವು ಹೆಚ್ಚು ಕಡಿಮೆ ಈ ಟಿಕೆಟ್ ತಂದ್ರೆ ಇನ್ನೇನು ಅವ್ರು ಇದಕ್ಕೆ ಹೋಗೋದು ಅಂತ. ಮೊದಲೆಲ್ಲ ಗೊತ್ತಿರಂಗೆ ಅಸ್ತ ಅಂತ ತಕ್ಷಣ ಓಟ್ ಹಾಕೋರು. ಅವಾಗಿನ ಕಾಲದಲ್ಲೆಲ್ಲ ಅದೇ ಎಲ್ಲ ಇದ್ದಿದ್ದು. ಹಂಗಾಗಿ ಹಾಕ್ತಾ ಇದ್ರು. ನಮ್ಮ ಮಾವನರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸಿದ್ಮೇಲೆ ಸಿದ್ದೇಶ್ವರದಿಂದ ಹಿಡಿದು ನಾವು ಅಲ್ಲಿಂದನೂ ಬಿಜೆಪಿದು ಫಾಲೋವರ್ಸೇ ಆಗಿರೋದು. ಅಲ್ಲಿಂದ ಅದಾದ ನಂತರ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರು. ಅದಾದ ನಂತರ ನಾವೆಲ್ಲ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಅವ್ರದ್ದು ಕಾಲಾವಧಿ ಮುಗಿದ ಮೇಲೆ ಸಿದ್ದೇಶ್ವರ ಅವ್ರು ನಿಂತ್ಕೊಂಡ್ರು. ಅವರು ಮಲ್ಲಿಕಾರ್ಜುನಪ್ಪರು ಒಂದೊಂದು ಹಳ್ಳಿನೂ MP ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಜನಗಳಿಗೆ. MP ಗಳು ಕೈಗೆ ಸಿಗ್ತಿರ್ಲಿಲ್ಲ ಅವಾಗ. ಕಾಂಗ್ರೆಸ್ ಬರ್ತಾನೆ ಇದ್ರಲ್ಲ, ಸಿಗ್ತಾನೆ ಇರಲಿಲ್ಲ. ಹಳ್ಳಿಗೂ ಹೋಗಿ ಮಲ್ಲಿಕಾರ್ಜುನ್ ಸರ್ ಪ್ರಚಾರ ಮಾಡ್ತಾ ಇದ್ರು ಅಂತ ಹೇಳಿ. ಆಮೇಲೆ ಅದು ಒಂದು ಮಾತು ಕೇಳಿದೆ, ಅಜ್ಜಾರ್ ಬಂದ್ರು ಅಂತ ಹೇಳ್ಬಿಟ್ಟು. ಈಗಲೂ ಅವ್ರದ್ದು ಫೋಟೋಗಳು ಎಲ್ಲ ಕ್ಯಾಲೆಂಡರ್ಗಳನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋರು ಅವರು. ಹಂಗೆ ಅವರು ಹಳ್ಳಿಗಳಲ್ಲಿ ಅಜ್ಜರು ಅಂದ್ರೆ ಏನೋ ಒಂಥರ ಅವರಿಗೆ ದೈವ ಸ್ವರೂಪ ಬಂದಿದ್ದಾರೆ. ನಾವು MP ಅವರು ನೋಡ್ತಾ ಇದ್ದೀವಿ, ಅವರಿಂದ ಎಷ್ಟೊಂದು ಕೆಲಸ ಆಗುತ್ತೆ, ಇಷ್ಟೊಂದು ಅನುದಾನ ತಂದು ಅವ್ರು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ಅವರಿಗೆ ಒಳ್ಳೆ ಗೌರವ ಕೊಡ್ತಾ ಇದ್ರು. ಅವರಾದ ತದನಂತರ ಸಿದ್ದೇಶ್ವರ ಅವ್ರು ಬಂದು ಅವ್ರ ತಂದೆ ಹಾಕೊಟ್ಟಿದ್ದ ದಾರಿಯಲ್ಲಿ ಇವರು ನಡೆಯೋದ್ರಿಂದ ಇವರಿಗೂ ಕಾರ್ಯಕರ್ತರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬಂದ್ರು. ಇವರು 1800 ಹಳ್ಳಿ ಅಂದ್ರೆ ಅಷ್ಟು ಹಳ್ಳಿನೂ ಟಚ್ ಮಾಡಿರೋದು ಸಿದ್ದೇಶ್ವರ. ಅದು ಮಾಡಿರೋದಲ್ಲದೆ ಅವರ ಅನುದಾನಗಳನ್ನೇ ಆಗಲಿ, ಯೋಜನೆಗಳನ್ನಾಗಲಿ ಎಲ್ಲದ ಹಳ್ಳಿಗಳಿಗೂ 8 ಕ್ಷೇತ್ರಗಳಿಗೂ ತಲುಪಿಸಿರೋದ್ರಿಂದ ಆ ಕಾರ್ಯಕರ್ತರು ನೀವು ನೋಡಿಬೇಕಿದ್ರೆ ಈಗ ಒಂದು 4 ಜನದ ಹೆಸರು ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಮರಿತೀವಿ. ಆದ್ರೆ ಅವ್ರು ಹಂಗಲ್ಲ. ಒಂದು ಹಳ್ಳಿಯಲ್ಲಿ ಒಂದು 25 ಜನದ ಕಾರ್ಯಕರ್ತರು ಹೆಸರು ಹೇಳ್ತಾರೆ, 20ರಿಂದ 25 ಜನದ ಹೆಸರು ಹೇಳ್ತಾರೆ. ನೀವು 1800 ಹಳ್ಳಿಯೊಳಗೆ ಅವ್ರಿಗೆ ಗೊತ್ತಿರೋಂಗೆ ಅಷ್ಟ್ರದ್ದು ಹೆಸರು ಕೇಳ್ತಾರೆ. ನಾನು ಅದೆಲ್ಲೋ ಅದು ಹಿಂಗೆ ತಲೆ ಹಿಂಗೆ ಇಟ್ಕೊಂಡಿರ್ತೀರಿ ಅಂತ ಹೇಳ್ತಿರ್ತೀನಿ.
ಅದನ್ನ ಅವ್ರದ್ದು. ಆಮೇಲೆ ಫೋನ್ ಬಂದ್ರೆ ಯಾವ್ದಾದ್ರು ಫೋನ್ ಬರ್ತಿದ್ದಂಗೆ ಸಡನ್ ಆಗಿ ಎತ್ಕೊಂತಾರೆ, ಅವರೇ ಮಾತಾಡ್ತಾರೆ. ಮತ್ತೆ ಯಾರಾದ್ರೂ ಮಾತಾಡಿದ್ರೆ ಸರಿಯಾಗಿ ಮಾತಾಡಲಿಲ್ಲ ಅಂತೇಳಿ ಅವರೇ ತಗೊಂಡು ಮಾತಾಡ್ತಾರೆ. ಅಕಸ್ಮಾತ್ ಮಿಸ್ ಕಾಲ್ ಇದ್ರೆ ಮತ್ತೆ ತಿರ್ಗಿಸಿ ಮಾತಾಡ್ತಾರೆ. ಅದಕ್ಕೆ ಎಲ್ಲಾ ಕಾರ್ಯಕರ್ತರಿಂದ ಜನಗಳು ಅವ್ರನ್ನ ಒಪ್ಕೊಂಡಿ 4 ಸಲ ಗೆಲ್ಲಿ ಕಾರಣ ಅದೇ. ಹಂಗಾಗಿ ಅವರು ಒಳ್ಳೆ ಇದ್ರಲ್ಲಿದ್ದಾರೆ. ನಾವು ಅವ್ರ ಜೊತೆನೆ ಬೆಳೆದಿರೋ, ಅವ್ರ ಹಿಂದೆ ಬೆಳೆದಿರೋದ್ರಿಂದ, ಅವರ ಕಾರ್ಯ ಕೆಲಸಗಳನ್ನ ನೋಡ್ತಾ ಇರೋದ್ರಿಂದ ನಾನಂತೂ ಯಾವತ್ತೂ ರಾಜಕೀಯಕ್ಕೆ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಅದದ್ದು ಕನಸು ಸಹ ಕಂಡಿರ್ಲಿಲ್ಲ. ಮನೆಯಲ್ಲಿ ಮಾಡಿದ್ರೆ ಅದೇನು ಅಂದ್ರೆ ಅವ್ರು ಮಾಡ್ತಾ ಇದಾರೆ ಅಂದಾಗ ಅವ್ರಿಗೊಂದು ನಾವು ಸೇವೆ, ನಮ್ಮ ದೇಶದ ನಾನು ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಅನ್ನೋ ಅಭಿಪ್ರಾಯ ನನ್ನಲ್ಲಿ. ಅದು ಇದ್ದಕ್ಕಿದ್ದಂಗೆ ಟಿವಿಯಲ್ಲಿ ಬಂತು. ಟಿವಿಯಲ್ಲಿ ಬಂದ ತಕ್ಷಣ ಗಾಯತ್ರಿ ಸಿದ್ದೆ ನಾನು ಮಗಳು ಕೂತ್ಕೊಂಡು ಮಾತಾಡ್ತಾ ಇದ್ವು. ಅಮ್ಮ ಮಮ್ಮಿ ನಿನ್ನ ಹೆಸರು ಬರ್ತಾ ಇತ್ತಲ್ಲ ಟಿವಿಲಿ ಅಂತ ತೋರಿಸಿ, ಅದು ಹೆಸರು ಬರ್ತಿತ್ತಂಗೆ ನನಗೂ ಶಾಕ್, ಇದೇನಿದೆ ನನ್ನ ಹೆಸರು ಬರ್ತಾ ಇತ್ತಲ್ಲ ಅಂತೇಳಿ ಅಂತ. ಆಮೇಲೆ ಕಡೆಗೆ ರಿಪಬ್ಲಿಕ್ ಟಿವಿಯರೇನೋ ಲೈವ್ ತಗೊಂಡ್ರು. ಏನ್ರಿ ಮೇಡಮ್ ನಿಮ್ದು ಹೆಸರು ಬರ್ತಾ ಇದೆ, ನಿಮ್ಗೆ ಏನ್ ಅನ್ಸುತ್ತಾ ಇದೆ? ನನಗೆ ಗೊತ್ತೇ ಇಲ್ಲ, ಈಗ ಬಂತಿರೋದು ನೀವು ತೋರಿಸ್ತಿರೋದು ನನಗೆ ಗೊತ್ತಿರೋದು ಅಂತ ಅಂದೆ ನಾನು. ಯಾರು ಫೋನೇ ಮಾಡಿಲ್ವಾ ಅಂತಾನೂ ಕೇಳಿದ್ರು, ಯಾರು ಲೀಡರ್ಸ್ಗಳಾಗ್ಲಿ ಇವರಾಗ್ಲಿ ಹೈಕಮಾಂಡ್ ಇಂದಾನೆ ಅದು ಫೋನ್ ಬಂದಿಲ್ಲ. ಯಾವ್ದು ಫೋನು ಇಲ್ಲ, ಏನು ಇಲ್ಲ, ಸಡನ್ ಆಗಿ ನನಗೆ ಟಿವಿ ಬಂದಿದ್ಲಿ ಗೊತ್ತಾಗಿತ್ತು ಅಂತ ಹೇಳಿ. ಅಂದ್ರೆ ನೀವು ಆಕಾಂಕ್ಷಿ ಅಲ್ಲ, ಟಿಕೆಟ್ ಆಕಾಂಕ್ಷಿ ಅಲ್ಲ, ದೇಶಕ್ಕೆ ಸೇವೆ ಸಲ್ಲಿಸಿ ನೀವು ಅಂತ ಮಾಡಿರೋದು ಅವರು ಪಕ್ಷದಿಂದ ಬಂದಿದ್ದಾರೆ. ಮ್ಯಾಮ್, ಇದು ನಿಮ್ಗೆ ಟಿಕೆಟ್ ಕೊಟ್ಟಾದ್ಮೇಲೆ ಒಂದಷ್ಟು ಶಾಸಕರು ಪಕ್ಷದಲ್ಲೇನೆ, ಬಿಜೆಪಿ ಪಕ್ಷದಲ್ಲೇನೆ ಒಂದಷ್ಟು ಶಾಸಕರು ಬಂಡಾಯ ಹೇಳ್ತಾರೆ. ನಾವಿದ್ವಿ, ನಮಗೆ ಕೊಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಮ್ಯಾಮ್ಗೆ ಕೊಟ್ಟರು. ನಾವು ಇಷ್ಟು ವರ್ಷ ಇಲ್ಲಿ ಸರ್ವಿಸ್ ಕೊಟ್ಟಿದ್ದೀವಿ, ಸೇವೆ ಸಲ್ಲಿಸಿದ್ದೀವಿ, ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ, ಕೋವಿಡ್ ಟೈಮಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಸರ್ವಿಸ್ ಕೊಟ್ಟಿದ್ದೀವಿ, ಆದರೂ ನಮ್ಮನ್ನು ಪರಿಗಣನೆ ತಗೊಳ್ಳಿಲ್ಲ. ಆದರೆ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಸಮಾಧಾನಗೊಂಡು, ಆಮೇಲೆ ಏನಂದ್ರೆ ಒಂದು ಗ್ರೂಪ್ ಅಂತ ಕಟ್ಕೊಳ್ತಾರೆ, ಪಕ್ಷದಲ್ಲೇ ಒಳೊಳಗೆ ಒಂದು ಗ್ರೂಪ್ ಅಂತ ಕಟ್ಕೊಳ್ತಾರೆ, ಒಂದಷ್ಟು ಸಂಚುಗಳು ನಡೆಯುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆಲ್ಲ ಹಳೇದಾಗೋಯ್ತು. ಈಗೆಲ್ಲ ಎಲ್ಲರೂ ಜೊತೆಯಲ್ಲೇ ಇದೀವಿ ನಾವು. ಅದು ಟಿಕೆಟ್ ಕೇಳೋದು ಸರ್ವಸಾಮಾನ್ಯ, ನೀವು ಕೇಳ್ಬೋದು, ನಾನು ಕೇಳ್ಬೋದು, ಎಲ್ಲರೂ ಕೇಳ್ತಾರೆ. ಯಾಕೆಂದ್ರೆ ಒಂದು ಆಸೆ ಮನುಷ್ಯನಿಗೆ, ನಾವು ಒಂದು ಉತ್ತಮ ಮಟ್ಟಕ್ಕೆ ಬೆಳಿಬೇಕು ಅಂದಾಗ ಕೇಳೋದು ಅದರಲ್ಲಿ ಅರ್ಥ ಐತೆ. ಅವ್ರು ಕೇಳಿದ್ದಕ್ಕೆ ಇವರು ನನಗೆ ನಾಯಕರು, ನಾನು ಹಳ್ಳಿ ಮಹಿಳೆ ಅಂತೇಳಿ ಏನೋ ಗುರುತಿಸಿ ಕೊಟ್ಟಿದ್ದಾರೇನೋ ಅಂತ ನನ್ನ ಅಭಿಪ್ರಾಯ. ಹಳ್ಳಿ ಮಹಿಳೆ ಆಗಿರೋದ್ರಿಂದ ನಗರದ್ದು ಗೊತ್ತು, ಹಳ್ಳಿದು ಸಮಸ್ಯೆಗಳು ಗೊತ್ತಿರ್ಬೋದು ಅನ್ನೋ ಉದ್ದೇಶಕ್ಕೆ ಕೊಟ್ಟಿದ್ದಾರೇನೋ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ನನಗೆ ಕೊಟ್ಟಿರೋದ್ರಿಂದ ಯಾವ ನಾಯಕರಲ್ಲೂ ಯಾವ ಇದು ಇಲ್ಲ. ನನ್ನನ್ನ ಇಲ್ಲ ನನ್ನನ್ನ ಮೊದಲಿಂದನೂ ಅಷ್ಟೇ ಅಕ್ಕ, ತಂಗಿ, ತಾಯಿ ಅನ್ನೋ ರೂಪದಲ್ಲೇ ನನ್ನನ್ನು ಅವರೆಲ್ಲರೂ ನೋಡೋದು. ಇದರಿಂದನೇ ಎಲ್ಲರೂ ಸಮಾಧಾನ. ಗಾಯತ್ರಿ ಸಿದ್ದೇಶ್ವರ ಅವ್ರಿಗೆ ಟಿಕೆಟ್ ಸಿಕ್ತು ಅಂತ ಅವ್ರಿಗೆ ಯಾರಿಗೂ ಬೇಜಾರಿಲ್ಲ ಮ್ಯಾಮ್, ಬಟ್ ಅವ್ರಿಗೆ ಸಿಕ್ಕಿಲ್ಲ ಅಂತ ಬೇಜಾರಿದೆ ಅಷ್ಟೇ. ನಿಮಗೆ ಸಿಕ್ಕಿದೆ ಅಂತ ಬೇಜಾರಿಲ್ಲ ಮ್ಯಾಮ್, ಅವ್ರಿಗೆ ಸಿಕ್ಕಿಲ್ಲ ಅಂತ ಬೇಜಾರಿದೆ ಅಷ್ಟೇ. ಅದು ಹಂಗಲ್ಲ, ಬೇಜಾರು ಅಂದ್ರೆ ಸಿಕ್ಕಿದೆ ಅಂದ್ರೆ ಅವರು ನಾವು ಇನ್ನೂ ಹೆಚ್ಚಿನ ದೇಶಕ್ಕೆ ಸೇವೆ ಮಾಡೋಣ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅದು ಈಗ ನಮ್ಮ ಇದ್ರಲ್ಲಿ ಪಕ್ಷದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಟ್ರೆ ಎಲ್ಲರೂ ಶಿಸ್ತಿನ ಸಿಪಾಯಿಗಳು. ಇಲ್ಲ ಏನೇ ಆದ್ರೂ ಕಾರ್ಯಕರ್ತರಿಂದ ನೀವು ಲೀಡರ್ ತಂದ್ರೆ ನೋಡ್ರಿ, ಅವರೆಲ್ಲ ಶಿಸ್ತಿನ ಸಿಪಾಯಿಗಳೇ. ಏನಾದ್ರು ಒಂದು ಕೊಟ್ಟಿದ್ದಾರೆ ಅಂತ ಹೈಕಮಾಂಡ್ ಇಂದ ಬಂದ್ಮೇಲೆ ಎಲ್ಲರೂ ಅದೇ ರೀತಿ ಕೆಲಸ ಮಾಡ್ತಾರೆ. ನಾವೀಗ ಹೋಗ್ತಾ ಇದ್ದೀನಲ್ಲ, ಎಲ್ಲ ಹಳ್ಳಿಗಳಲ್ಲೂ ಹೋಗ್ತಾ ಇದ್ದೀನಿ. ನನ್ನ 8 ಕ್ಷೇತ್ರಗಳಲ್ಲಿ ಇರೋ MLA ಗಳು ಅವರೆಲ್ಲರೂ ಭಾರಿ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಅಮ್ಮ ಅನ್ನೋದೇ ಭಾವನೆ. ಅಮ್ಮ, ಅಕ್ಕ, ತಂಗಿಗಿಂತ ಹೆಚ್ಚಾಗಿ ಅಮ್ಮ, ಅಕ್ಕ ಅನ್ನೋದು ಜಾಸ್ತಿ ಇದೆ. ನಾನು ಸಾಮಾನ್ಯ ಎಲ್ಲರನ್ನು ಕರೀದೆ, ಯಾಕೆಂದ್ರೆ ಎಲ್ಲ ನಾಯಕರ ಜೊತೆಗೆ ಒಡನಾಡಿದ್ದೀನಿ. ಅವರೆಲ್ಲರೂ ನನಗೆ ಗೊತ್ತಿರೋ ಅಂತಾರೆ. ಅವರು ನನ್ನನ್ನು ಅಮ್ಮ ಅನ್ನೋ ಪ್ರೀತಿಯಿಂದನೇ ಕಾಣ್ತಾ ಇದ್ದಾರೆ. ಹಾಗಾಗಿ ನಮ್ಮದು ಯಾವ ರೀತಿನೂ ಯಾರ ಅಸಮಾಧಾನನೂ ಇಲ್ಲ. ಒಂಥರ ಬೇಜಾರಾಗಿರ್ಬೋದು ಅಷ್ಟೇ. ಮತ್ತೆ ಅವಾಗಿಂದ ಒಂದು, ಯಾಕೆಂದ್ರೆ ಒಂದು ಸಂಸಾರದಲ್ಲೇ ನೀವು ನೋಡಿ ಎಲ್ಲ ಇದ್ದೇ ಅದು ಸಣ್ಣ ಕುಟುಂಬದಲ್ಲೇ ಇರುತ್ತೆ ಅಂದಾಗ ದೊಡ್ಡದಾಗಿರೋ ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತಷ್ಟೇ ಅದು ಈಗೆಲ್ಲ ಚೆನ್ನಾಗಿದ್ದೀವಿ, ಚೆನ್ನಾಗಿ ಕೆಲಸ ನಡೀತಾ ಇದೆ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಆಮೇಲೆ ನೀವು ಮತದಾರರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ, ಏನು ಮಾಡ್ತೀರಾ? ನಿಮಗೆ ಓಟ್ ಹಾಕಿದ್ರೆ ಮುಂದೆ ಏನು ಮಾಡ್ತೀರಾ? ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ಎಲ್ಲ ಕೆಲಸಗಳು ನೆಲಗುದ್ದೆ ಬಿದ್ದಿದೆ. ಆ ಕೆಲಸಗಳನ್ನ ಮೊದಲು ಕೈಗೆ ಎತ್ಕೊಳ್ಳೋಣ ಅಂತ ಇದ್ದೀನಿ. ಅದನ್ನು ಎತ್ಕೊಂಡು ಅದನ್ನು ಮುಂದುವರ್ಸೋದು. ಅದಲ್ಲದೆ ಇಲ್ಲಿ
ಏರೋಡ್ರಮ್ ಇದನ್ನ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಒಂದು ಸಿದ್ದೇಶ್ವರದ ಆಸೆ ಏರ್ಪೋರ್ಟಿಗೆ ಅವರಲ್ಲಿ ಜಾಗ ನೋಡಿದ್ದಾರೆ. 360 ಎಕರೆ ಜಾಗ ನೋಡಿ ಎಲ್ಲ ರೆಡಿ ಆಗಿದೆ. ಅದನ್ನ ನಾನು ಕಾರ್ಯರೂಪಕ್ಕೆ ತರಬೇಕು. ಅಲ್ಲಿಂದ ಸ್ಯಾಂಕ್ಷನ್ ಮಾಡಿ ಸ್ಯಾಂಕ್ಷನ್ ಆಗಿದೆ. ಅದು ಈಗ ಮೊದಲು ಜಾಗ ಕೊಡೋದ್ರಲ್ಲಿ ಸ್ವಲ್ಪ ಇದಾಗಿರೋದ್ರಿಂದ ಅದು ಸ್ವಲ್ಪ ನಿಂತಿತ್ತು. ಅದನ್ನ ಚಾಲನೆ ಕೊಡ್ತೀನಿ. ಅದಲ್ಲದೆ ಮತ್ತೆ 1000 ಎಕರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅಂತ ಇದೆ. ಅದಕ್ಕೆ 1000 ಎಕರೆ ಸಾರಥಿ ಅಂತ ಹರಿಹರದ ಇದರಲ್ಲಿ ಜಾಗ ನೋಡಬೇಕು. ಅದಕ್ಕೊಂದು ಚಾಲನೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆಮೇಲೆ ನಮ್ದು ದಾವಣಗೆರೆ ನಿಮಗೆ ಗೊತ್ತಿರಂಗೆ ಬೆಣ್ಣೆ ದೋಸೆಗೆ GI ಟ್ಯಾಗ್ ಕೊಡಿಸ್ಬೇಕು ಅಂತ ನನ್ನ ಉದ್ದೇಶ. ಕೊಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನ ಮಾಡಿಸ್ಬೇಕು ಅಂತ ಒಂದು ಆಸೆ ಇದೆ. ಅದಾದ್ಮೇಲೆ ಇನ್ನೊಂದು ನಮ್ಮ ಪ್ರವಾಸಿ ಸ್ಥಳಗಳೆಲ್ಲ ಇದಾವೆ, ಅದನ್ನ ಇಂಪ್ರೂವ್ ಮಾಡಬೇಕು ಸ್ವಲ್ಪ. ಸಾಫ್ಟ್ವೇರ್ ಸ್ವಲ್ಪ ಅದಿದೆ ಅಲ್ಲೇ ತಂದಿದ್ದಾರೆ. ಅದನ್ನ ಸ್ವಲ್ಪ ಇಂಪ್ರೂವ್ ವಿಸ್ತಾರ ಮಾಡ್ಲಿಕ್ಕಾಗಿ ಅದೊಂದು ಯೋಜನೆ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ಜನರ ಸಹಕಾರ ಇದೆ. ನನ್ನ ಗೆಲ್ಲಿಸ್ತಾರೆ ಅನ್ನೋದು ನನಗೆ ಇರೋದ್ರಿಂದ ಇಷ್ಟನ್ನು ನಾನು ಹಾಕೊಂಡಿದ್ದೀನಿ. ಖಂಡಿತ ಗೆದ್ದೇ ಗೆಲ್ಲಿಸ್ತಾರೆ ಮ್ಯಾಮ್. ಆಮೇಲೆ ಮ್ಯಾಮ್ ಇನ್ನೊಂದು ಸಾಮಾನ್ಯ ಹೆಣ್ಮಕ್ಳಿಗೆ, ಯಾಕೆಂದರೆ ಇವಾಗಿನ ಸಿಚುವೇಶನಲ್ಲಿ ಹೆಣ್ಮಕ್ಳಿಗೆ ಒಂದು ಏನಂದರೆ ಸೇಫರ್ ಸೈಡ್ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ ಇವಾಗ ರೀಸೆಂಟಾಗಿ ಹುಬ್ಳಿದು ಇನ್ಸಿಡೆಂಟ್ ಆಗಿದೆ. ನೇಹ ಅನ್ನೋದೊಂದು ವಿಚಾರ ಅದು ಇವಾಗ್ಲೂ ನೋಡಿದರೆ 9 ಸಲ ಹಾಡು ಆಗಲೇ ಕಾಲೇಜ್ ಕ್ಯಾಂಪಸಲ್ಲಿ ಇರಿತಾನೆ ಅಂತ ಅಂದರೆ ನಾವು ಎಲ್ಲಿದ್ದೀವಿ ಅಂತ ಹೇಳಿ ನಮಗೆ ಚಿಂತೆ ಬರುತ್ತೆ. ಹೆಂಗಪ್ಪ ಅಂದರೆ ಮಕ್ಕಳನ್ನ ಕಾಲೇಜಿಗೆ ಕಳ್ಸೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಆ ಥರದ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮ್ಯಾಮ್. ಇದ್ರ ಬಗ್ಗೆ ಆಮೇಲೆ ಕೆಲವರು ಹೇಳ್ತಾರೆ ಅದು ಪರ್ಸ್ನಲ್ ವಿಚಾರ, ಕೆಲವೊಂದು ಮುಖಂಡರು ಹೇಳ್ತಾರೆ ಅದು ಪರ್ಸ್ನಲ್ ವಿಚಾರ ಅಂತ ಹೇಳ್ತಾರೆ, ಕೆಲವೊಬ್ರು ಲವ್ ಜಿಹಾದ್ ಅದು ಅಂತ ಹೇಳ್ತಾರೆ. ಏನಾದ್ರೂ ಸರಿ, ಇದು ಯಾವುದಾದ್ರೂ ಪರ್ಸ್ನಲ್ ವಿಚಾರ ಆಗಿರಲಿ, ಲವ್ ಜಿಹಾದ್ ಆಗಿರಲಿ, ಆದರೆ ಅದೊಂದು ಜೀವ. ಫಸ್ಟ್ ಅದನ್ನು ನಾವು ಯೋಚನೆ ಮಾಡಬೇಕಲ್ಲ ಮ್ಯಾಮ್. ಇಲ್ಲಿ ಹೆಣ್ಮಕ್ಳು ಎಷ್ಟು ಸೇಫರ್ ಸೈಡ್ ಇದ್ದಾರೆ ಮ್ಯಾಮ್? ನೇಹದ್ದು ವಿಷಯ ಕೇಳಿದಾಗ ನನಗೂ ಭಾರಿ ಬೇಜಾರಾಯಿತು. ಅಂದರೆ ನೋಡಿರಲಿಲ್ಲ ನಾನು. ಆಮೇಲೆ ವಾಟ್ಸಪ್ಪಲ್ಲಿ ಬಂದಿದೆ ಅಂತೇಳಿ ನಾನು ತೋರಿಸಿದ್ಮೇಲೆ ಅದನ್ನ ನೋಡಿ ನಿಜವಾಗ್ಲೂ ಕರಳು ಚುರುಕನ್ನುತ್ತೆ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ವಲ್ಲ ಅನ್ನೋಷ್ಟು ಬೇಜಾರಾಗುತ್ತೆ. ಇಲ್ಲಿ ಸರ್ಕಾರ ಏನಾದರೂ ಮಲ್ಕೊಂಡಿದೆಯೇನೋ ಅನ್ನೋಷ್ಟು ನಮಗೆ ಒಂಥರ ಕೋಪನೂ ಬರುತ್ತೆ ಒಂದು ಕಡೆಯಿಂದ. ಅದ್ರದ್ದಲ್ಲದೆ ಈಗ ಲೀಡರ್ಸ್ಗಳು ಹೇಳ್ತಾರಲ್ಲ, ಏನಂತ ಹೇಳ್ತಾರೆ, ಮನೆ ಏನಾದ್ರೂ ಸಮಸ್ಯೆ ಇರ್ಬೋದು, ಹಾಗೆ ಪರ್ಸನಲ್ ಇರ್ಬೋದು ಅಂತಾರೆ. ಪರ್ಸನಲ್ ಆದ್ರೆ ಚಾಕು ಚುಚ್ಚಬೇಕು ಅಂತ ಇದೆಯಾ? ಹಚ್ಚಬೇಡಿ ಅಂತ ಅಂದ್ಮೇಲೆ ಅದನ್ನೆಲ್ಲ ಸೇಫ್ಟಿ ಕೊಡ್ಬೇಕಾದ್ರೆ ಯಾರು ಸರ್ಕಾರದವರು ಕೊಡ್ಬೇಕು. ಮತ್ತೆ ಅದು ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ಯಾರು ಕಾಂಗ್ರೆಸ್ಸಿನೇ ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ, ಮಗಳು, ಅವರಿಗೆ ಸೇಫ್ ಇಲ್ಲ ಅಂದ್ಮೇಲೆ ಈ ಸಾಮಾನ್ಯ ಹೆಣ್ಮಕ್ಳಿಗೆ ಏನಿದೆ? ಅವರು 8 ಗಂಟೆ ಮೇಲೆ 6 ಗಂಟೆ ಮೇಲೆ ಹೊರಗಡೆ ಓಡಾಡೋದಕ್ಕೆ ಭಯ ಆಗುತ್ತೆ. ಅದಕ್ಕೆಲ್ಲ ಈಗ ಸರ್ಕಾರ ಮಾಡ್ಬೇಕಾದ ಕೆಲಸ ಏನು ಅಂತ ಅವ್ರು ಏನ್ ಅನ್ಕೊಂಡಿದಾರೆ ಗೊತ್ತಿಲ್ಲ. ಏನೋ ಹೆಣ್ಮಕ್ಳಿಗೆ ತಮ್ಮ ಓಟಿಗಾಗಿ ಏನಾದ್ರು ಮಾಡ್ಬಿಟ್ರೆ ಹೆಣ್ಮಕ್ಳನ್ನೆಲ್ಲ ಒಂದು ತಮ್ಮ ಕಡೆ ಮಾಡ್ಕೋಬಹುದು ಅನ್ನೋ ಉದ್ದೇಶ ಒಂದೇ ಇದ್ದಂಗೆ ಕಾಣುತ್ತೆ ಅವ್ರಿಗೆ. ಬರೀ ಸುಳ್ಳು ಹೇಳ್ಕೊಂಡು ಓಡಾಡೋದು, ಈ ತರ ಇದ್ ಮಾಡ್ಬಿಟ್ರೆ ಮುಗೀತು ಅಂತೇಳಿ. ಇದನ್ನ ಸ್ವಲ್ಪ ನಿಜವಾಗ್ಲೂ ಅವನು ಯಾವನ್ನು ಚಾಕು ಹಾಕಿ ಇರ್ದಿದ್ದಾನ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಇದೇ ತರನೇ ಅವ್ರು ಏನೇನಾದ್ರೂ ಒಂದು ನೆವ ಹೇಳ್ಕೊಂತ ಹೋಗ್ತಾರೆ. ಮೊನ್ನೇನು ಚನ್ನಗಿರಿಯಲ್ಲಿ 2 ಗಂಡು ಮಕ್ಳದ್ದು ಇದಾಗಿದೆ. ಅದಕ್ಕೆ ಯಾವ್ದಕ್ಕೆ ಕಾರಣ? ಅದು 2 ಕೋಮು ಗಲಭೆ ಅಂತಾರೆ. ಕೋಮು ಗಲಭೆಗೆ ಯಾರು ಕಾರಣ ಆಗ್ತಾರೆ? ಇವರೇ ತಾನೇ ಕಾರಣ ಆಗೋದು. ಸರ್ಕಾರ ಅಂತ ಯಾತಕ್ಕಿರುತ್ತೆ? ನಮ್ಮ ಮೋದಿಜಿ ಸರ್ಕಾರ ಇದ್ದಾಗ ಇದು ಯಾವುದು ಇರಲಿಲ್ಲ. ಬಟ್ ಇದು ಏನಂದ್ರೆ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಅಂತ ಬಂದಾದ್ಮೇಲೆ, ನಮ್ಮ ಲೋಕಲಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಬಂದಾದ್ಮೇಲೆ ಇದೆಲ್ಲದನ್ನು ನಡೀತಾ ಇದೆ. ಆಮೇಲೆ ಹೆಣ್ಮಕ್ಳಿಗೆ ಫಸ್ಟ್ ಮೇನ್ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಸುರಕ್ಷಿತವಾಗಿ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಓಡಾಡಕ್ ಆಗ್ತಾ ಇಲ್ಲ. ಇದು ಈ ರೀತಿ ನಡೀತಾ ಇದೆ ಮ್ಯಾಮ್. ನೀವು ಗೆದ್ರೆ ಹೆಣ್ಮಕ್ಳಿಗೆ ಎಷ್ಟು ಸುರಕ್ಷತೆ ಕೊಡ್ತೀರಾ ನೀವು? ಒಂದು ನಿಮಿಷ. ನಮ್ಮ ಮೋದಿಜಿ ಅವರು ನಿಮ್ಗೆ ಗೊತ್ತಿರಂಗೆ ಶಕ್ತಿಗೆ ಅವರು ಪೂಜಿಸ್ತಾರೆ. ಶಕ್ತಿ ಮಹಿಳೆಯರು ಸ್ವಾವಲಂಬಿಯಾಗಿ ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೆ ನನಗೆ ಕೊಟ್ಟಿದ್ದಾರೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಒಂದು ಹಳ್ಳಿ ಹೆಣ್ಣು ಒಳಗನ್ನು ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಅಣಗಿಸ್ಬೋದು, ಯಾರು ಕಾಂಗ್ರೆಸ್ನರ ಅಣಗಿಸ್ಬೋದು, ಅವ್ರ ಏನೇ ಅನ್ಲಿ. ಆದ್ರೂ ಹೆಣ್ಣು ಮಕ್ಳಿಗೆ ಸುರಕ್ಷತೆ ಕೊಡ್ಲಿದ್ಮೇಲೆ ಅವ್ರು ಏನ್ ಅಣಗಿಸ್ಬಂದ್ ಏನ್ ಪ್ರಯೋಜನ? ಅದನ್ನ ನಮ್ಮ ಮೋದಿಜಿ ಅವರು ಶಕ್ತಿನ ಪೂಜಿಸ್ತಾರೆ. ನಾರಿ ಶಕ್ತಿನ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ನಾರಿ ಶಕ್ತಿಗೆ ಪೂಜೆ ಇಲ್ಲ. ಅವಮಾನ, ಸಿಕ್ಕಾಪಟ್ಟೆ ಅವಮಾನ ಆಗ್ತಾ ಇದೆ. ಎಲ್ಲಂದ್ರೆ ಅಲ್ಲಿ ಅವಮಾನ ಆಗ್ತಾ ಇದೆ. ಆಮೇಲೆ ಸಾಮಾನ್ಯ ಪೇರೆಂಟ್ಸ್ಗಳು, ತಂದೆ ತಾಯಿಗಳು ಮಕ್ಕಳನ್ನ ಕಾಲೇಜಿಗೆ ಕಳ್ಸಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆ ತರದ ಪರಿಸ್ಥಿತಿ ಬಂದ್ಬಿಡ್ತು. ನಾವು ಮೊನ್ನೆಯಿಂದ ಎಲ್ಲ ಯೋಚನೆ ಮಾಡಿದ್ರೆ ಸಾಕು, ಬಿಟ್ಟು ಮನೆಗೆ ಬಂದ್ರಮ್ಮ ಅಂತ ಕರಿತಾ ಇದ್ದಾರೆ. ಹಾಸ್ಟೆಲ್ ಅಲ್ಲಿ ಇರೋ ಮಕ್ಕಳನ್ನ ಕರಿತಾ ಇದ್ದಾರೆ, ನಾನು ನೋಡಿರೋ ಹಂಗೆ.
ಇದು ನಮ್ಮ ಮ್ಯಾಮ್ ಬಂದ್ರೆ ಇದು ಎಷ್ಟು ಸೇಫರ್ ಸೈಡ್ ಆಗ್ಬೋದು, ಹೆಣ್ಮಕ್ಳು ಎಷ್ಟು ಇದಾಗ್ಬೋದು, ಹೆಣ್ಮಕ್ಳಿಗೆ ಎಷ್ಟು ಸುರಕ್ಷತೆ ಕೊಡ್ಬೋದು ಮ್ಯಾಮ್ ನೀವು? ಹೆಣ್ಮಕ್ಳಿಗೆ ಮೋದಿಜಿಯವರು ಅವರ ಪ್ರಾಣ ಇಟ್ಟಿರೋದೇ ಶಕ್ತಿಗಾಗಿ, ಮಹಿಳಾ ಸಬಲೀಕರಣಕ್ಕಾಗಿ ಅಂತೇಳಿ ತಮಗೆಲ್ಲ ಗೊತ್ತಿರೋಂಥ ವಿಷಯ. ಅವರು ಮಹಿಳೆಯರನ್ನ ಎಷ್ಟು ಸೇಫಾಗಿ ಕಾಯ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕಾಶ್ಮೀರದಲ್ಲಿ ನಡೀತಾ ಇದ್ದಾರೆ. ಕಾಶ್ಮೀರದಲ್ಲಿ ನಡೆದಿರೋ ಒಂದೇ ಉದಾಹರಣೆ ಸಾಕು ಅವರಿಗೆ, ಇನ್ನೇನು ಬೇಡ. ಯಾಕೆಂದ್ರೆ ಮೊದಲಿಂದ ಅವ್ರಿಗೆ ಯಾವುದು 370 ಇದನ್ನ ತೆಗ್ದಿರೋದು, ಆ ಧೈರ್ಯ ಮಾಡಿರೋದು ಯಾರು? ನಮ್ಮ ಮೋದಿಜಿ ಅವರು. ಅವರಿಂದ ಆ ರಕ್ಷಣೆ ಆಗಿದೆ ಅಂದಮೇಲೆ ಇಡೀ ನಮ್ಮ ಭಾರತ ದೇಶನ ರಕ್ಷಣೆ ಮಾಡಲಿಕ್ಕೆ ಅವರು ಕಟಿಬದ್ಧರಾಗಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೇಳ್ತೀನಿ. ಮತ್ತೆ ಒಂದು, ಮೋದಿಜಿ ಅವರು ತಮ್ಮ ಯಾವುದೇ ಅವರು 4 ಗಂಟೆ ಮಾತ್ರ ನಿದ್ದೆ ಮಾಡೋದು. ಇನ್ನು ಉಳಿದಿದ್ದೆಲ್ಲ ಏನು ಯೋಚನೆ ಮಾಡ್ತಾರೆ, ನಮ್ಮ ದೇಶಕ್ಕಾಗಿ ನಾನು ಏನು ಮಾಡ್ಬೋದು, ಸಣ್ಣ ಬಡವರಿಂದನೂ ಕೊನೆ ದೊಡ್ಡವರ ತನಕ ಏನು ಯೋಜನೆಗಳು ತರಬಹುದು. ನಮ್ಮ ಭಾರತ ದೇಶನ 13ನೇ ಸ್ಥಾನದಲ್ಲಿರೋದನ್ನ 5ನೇ ಸ್ಥಾನಕ್ಕೆ ತಂದಿದ್ದಾರೆ. 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೋಗುತ್ತೆ. ಅವರು ಮೋದಿಜಿ ಅವ್ರು ಬರೋದಂತೂ ಕಾಯಮ್ಮು. 1ನೇ ಸ್ಥಾನಕ್ಕೆ ತರಬೇಕು ಅಂತ ಅವ್ರದ್ದು ಭಾರಿ ಆಸೆ ಇದೆ. ಅದು 1ನೇ ಸ್ಥಾನಕ್ಕೆ ಅವರೇ ಬಂದು ಮುಟ್ಟಿಸ್ತಾರೆ ಅನ್ನಲಿಕ್ಕೆ ಯಾವ ಸಂದೇಹನೂ ಇಲ್ಲ ಅಂತ ನಾನು ಹೇಳ್ತೀನಿ. ಅವರು ಹೆಣ್ಣು ಮಕ್ಕಳಿಗೆ ಒಳ್ಳೆ ಸುರಕ್ಷತೆಯನ್ನು ಕೊಡ್ತಾರೆ. ಯಾಕೆಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅಂತ ಅಂದ್ರೆ ಅವರಿಗೆ ಒಂದು ಶಕ್ತಿ ಬೇಕೇ ಬೇಕು. ಆ ಶಕ್ತಿ ಯಾರು ಅಂದ್ರೆ ನಮ್ಮ ಮೋದಿಜಿ ಅವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅವರ ಪರವಾಗಿ ನಾನು ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತಲಿಕ್ಕೆ ಒಂದು ಎಲ್ಲ ಮತದಾರರು ನನ್ನ ಆಳಿಸಿ ಕಳಿಸಿದ್ರೆ ಅವ್ರ ಪರವಾಗಿ ನಾನು ದನಿ ಎತ್ತುತ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಹೆಣ್ಮಕ್ಳಿಗೆ ಪ್ರತಿಪಕ್ಷದವರು ಅಡುಗೆ ಮಾಡ್ಕೊಂಡಿರೋಕೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು ಜಲದ್ರ ಅವರಿಗೆ ಏನು ಉತ್ತರ ಕೊಡ್ತೀರಾ? ಏನಿಲ್ಲಣ್ಣ ಅಂದ್ರೆ ಅಡಿಗೆ ಮಾಡೋದ್ರಿಂದನೇ ಹೆಣ್ಮಕ್ಳು ಜೀವನ ಅಲ್ಲ, ಒಂದು ಭಾಗ ಅಷ್ಟೇ. ಹೆಣ್ಣು ಮಕ್ಳದು ಒಂದು ಭಾಗ. ಯಾರೇ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಗಂಡ ಅಡಿಗೆ ಅವರು ಒಂದೊಂದ್ಸಲ ಮಾಡ್ತಾರೆ. ಅವ್ರ ಹೆಂಡತಿ ಎಲ್ಲಾದ್ರೂ ಹೋಗಿದ್ರೆ ಗಂಡ ಮಾಡ್ತಾರೆ. ಮತ್ತೆ ಮಕ್ಳನ್ನ ಸ್ನಾನಗಿನ ಮಾಡಿಸಿ ಹೆಚ್ಚು ಕೊಡೋದು ಸಹ ಗಂಡ ಮಾಡ್ತಾರೆ ಜೊತೆಲಿ. ಯಾಕೆಂದ್ರೆ 2 ಎತ್ತುಗಳು ನಡ್ಕೊಂಡು ಕ್ಲೀನಾಗಿ ಹೋದ್ರೇನೆ ಸಂಸಾರ ಅಂತ ಹೇಳಿ ಅನ್ನೋದು. ಅದು 2 ಜೋಡಿ ಎತ್ತುಗಳು ಅಂದಂಗೆ. ಹೌದು. ಅಂತ ಟೈಮಲ್ಲಿ ಹೆಣ್ಣು ಮಗಳು ಅವಳು ಬರೀ ಅಡಿಗೆ ಮಾಡಕ್ಕೆ ಲಾಯಕು ಅಂತ ಅಂದ್ರೆ ಮತ್ತಂಗಾದ್ರೆ ಗಂಡಸ್ರು ಯಾರು ಅಡಿಗೆ ಮಾಡಲ್ವಾ? ಅಡಿಗೆ ಭಟ್ರುಗಳು ಅಡಿಗೆ ಮಾಡಿದ್ದನ್ನ ಊಟ ಮಾಡ್ಲಿ ಇವ್ರ ಮನೆ ಫಂಕ್ಷನೇ ನಡೆಯಲ್ಲ. ಎಲ್ಲ ಅವ್ರ ಮನೆಗೆ ಅಡಿಗೆ ಮಾಡೋರೆಲ್ಲ ಬರೀ ಭಟ್ರುಗಳು ಮಾಡ್ತಾರೆ ಅನ್ಸುತ್ತೆ. ಅವ್ರ ಮನೆ ಹೆಣ್ಮಗಳು ಕೆಲಸ ಮಾಡಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಹೇಳಿರ್ಬೋದು. ಇದು ಹೆಣ್ಣಿಗೆ ಎಣ್ಣೆ ಶತ್ರು. ಅದಕ್ಕೆ ಒಂದೊಂದ್ಸಲ ಇವ್ರ ವಿದ್ಯೆ ಎಲ್ಲೋಗ್ಬಿಡ್ತು ಈ ತರ ಎಲ್ಲ ಸಣ್ಣ ಪುಟ್ಟ ಮಾತಾಡಿದಾಗ ವಿದ್ಯಾವಂತರು ನಾವು ಅಂತ ಹೇಳಿ ಹೇಳ್ಕೊಡ್ತಾರೆ. ಇವ್ರ ವಿದ್ಯೆ ಎಲ್ಲೋಗ್ಬಿಡ್ತು ಅಂತ ಇವ್ರು ಇಷ್ಟೇನಾ ಅನ್ನೋದು ತೋರ್ಸ್ಕೊಟ್ ಅವ್ರ ಮಾತುಗಳೇ ತೋರ್ಸ್ಕೊಟ್ಬಿಡುತ್ತಾ ಅಂತ ಹೇಳಿ ಅದು ಅವ್ರವ್ರ ಸ್ವಂತಕ್ಕೆ ಇದಕ್ಕೆ ಬಿಟ್ಟಾಗುತ್ತೆ. ಈಗ ಅವ್ರವ್ರ ಗುಣ ಏನು ಅಂದ್ರೆ ಅವ್ರು ಮಾತಾಡೋ ಶೈಲಿಯಲ್ಲಿ ಇದರಲ್ಲೇ ಗೊತ್ತಾಗುತ್ತೆ. ಮೋದಿಜಿ ಅವರಿಗೆ ಚಾಯ್ ಮಾರೋನು ಅಂತ ಹೇಳಿದ್ರು, ಅದಕ್ಕೆ ಚಾಯ್ ವಾಲಾ ಅದನ್ನೇ ಬಿಜೆಪಿ ಅವ್ರಿಗೆ ಒಂದು ಇದು ಸಿಕ್ತು. ಹಂಗೆ ನನಗೆ ಈಗ ಹೇಳಿದ್ದಾರೆ ಯಾರೋ ಅಲ್ಲ ಅಡಿಗೆ ಮಾಡೋಳು ಅಂದ್ರೆ ನಾನು ಒಬ್ಳು ರಸೋಯಿ ವಾಲಿ ಅಂತ ಹೇಳ್ತೀನಿ. ನಮ್ದು ಈ ರಸೋಯಿ ವಾಲಿಗೆ ಜಯ ಅಂತೂ ಖಂಡಿತ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಈ ರಸೋಯಿ ವಾಲಿ ಅನ್ನೋದು ನಮ್ಮ ಚಾನಲ್ ಇಂದಾನೆ ನಿಮ್ಗೆ ಫೇಮಸ್ ಆಗ್ಲಿ. ರಸೋಯಿ ವಾಲಿ ಗಾಯತ್ರಿ ಸಿದ್ದೇಶ್ವರ್ ಅಂತ ಹೇಳ್ಬಿಟ್ಟು ಫೇಮಸ್ ಆಗ್ಲಿ ಅಂತ ಹೆಣ್ಣು ಮಕ್ಳಿಗೆ ಒಂದು ಒಳ್ಳೆ ಸುರಕ್ಷತೆ ಒಂದು ಇದು ಬೇಕು ಅಂದ್ರೆ ಎಲ್ಲಾ ರಂಗದಲ್ಲೂ ಇದಾರೆ. ಈಗ ಡಾಕ್ಟರ್ ನೋಡ್ರಿ ಲೇಡೀಸು, ಪೊಲೀಸ್ ನೋಡ್ರಿ ಲೇಡೀಸು, ಚಂದ್ರಲೋಕ ತನಕ ಬಂದಿರೋಳು ಲೇಡೀಸೇ. ಮೊನ್ನೆ ನಮ್ಮ ದಾವಣಗೆರೆನಲ್ಲೇ ಒಬ್ರು IPS ಪಾಸ್ ಸೌಭಾಗ್ಯ ಬೀಳಗಿ ಮಠ ಅಂತ. ಹೌದು, ಸೌಭಾಗ್ಯ ಬೀಳಗಿ ಮಠ ಅಂತ. ಹಂಗೆ ಲೇಡೀಸ್ ಅಲ್ಲಿ ಯಾವ್ದ್ರಲ್ಲಿ ಇಲ್ಲ ರೀ. ಹೌದು, ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ಎಲ್ಲದರಲ್ಲೂ ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳು ಬೆಳಿಲಿ ಅಂತೇಳಿ ಒಬ್ರು ಪ್ರೋತ್ಸಾಹ ಕೊಟ್ರೆ ಇನ್ನೊಬ್ರು ಬೇಡ ಅವ್ರನ್ನ ಕೆಳಗಡೆ ಅವ್ರನ್ನ ಏನು ಅಂದ್ರೆ ಬರೀ ಓಟಿಗೆ ಇಟ್ಕೊಂಡ ಅಂತ ಕಾಲು ಎಳಿಯಾರೆ ಆದ್ರೆ ಅದರಲ್ಲಿ ಯಾರು ಒಪ್ಪಲ್ಲ, ಯಾರು ಒಪ್ಪೋದೇ ಇಲ್ಲ. ಕಾಲೇಜ್ ಎತ್ತಕ್ ಬೇಕು, ವಿದ್ಯಾರ್ಥಿಗೆ ಬೇಕ್ರಿ. ಅವರಿಗೆ ಏನು ಬರೀ ಓಟ್ ಆಗ್ಬೇಕು, ನಾವು ಸುಖವಾಗಿರ್ಬೇಕು ಅನ್ನೋದು ಅಷ್ಟೇ ಹೊರತು. ಕೆಲವರು ಹೇಳ್ತಾರೆ ಮ್ಯಾಮ್ ಪ್ರತಿಪಕ್ಷದವರು ಮೋದಿಜಿ ಅವ್ರಿಗೆ ಮುಂದಾಲೋಚನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಕೆಲವೊಂದು ಪೇಪರ್ಗಳಲ್ಲೂ ಇವತ್ತು ನೋಡಿದೆ ನಾನು. ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅದು ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಹೇಳ್ದವ್ರಿಗೆ ಮುಂದಾಲೋಚನೆ ಇಲ್ಲ. ಯಾಕೆಂದ್ರೆ ನಮ್ಮ ಮೋದಿಜಿಯವರು ಈಗ 10 ವರ್ಷದಲ್ಲಿ ಏನು ಯೋಜನೆ ಮಾಡಿದ್ದಾರೆ ಅದನ್ನ ಒಂದು ಸ್ವಲ್ಪ ಅವ್ರನ್ನ ಮನ್ಸು ಕೊಟ್ಟು ನೋಡಿದ್ರೆ ಅವರಿಗೆ ಅದನ್ನ ನೋಡಕ್ಕೂ ಅವರಿಗೆ ಇದಿಲ್ಲ ಅಂತ ಕಾಣಿಸುತ್ತೆ.
ಡಿಜಿಟಲ್ ಇಂಡಿಯಾ ಆಗಿರ್ಬೋದು. ಅವ್ರು ಮಾಡಿರೋ ಯೋಜನೆಗಳನ್ನೇ ನೋಡ್ರಿ, ಮುಂದಾಲೋಚನೆ ಅಂದ್ರೆ ಎಂತ ಒಂದು ಫೋನ್ ಪೇ ಅಂತಾರೆ, ಗೂಗಲ್ ಪೇ ಅದೆಲ್ಲ ಯಾವ್ದೋ ಮೋದಿಜಿ ಅವರಿಂದ ಇಷ್ಟು ವರ್ಷ 65 ವರ್ಷ ಮಾಡಿದಾರೆ. ಅವ್ರು ಏನ್ ಮುಂದಾಲೋಚನೆ ಇಟ್ಕೊಂಡು ಏನ್ ಕೆಲಸ ಮಾಡಿದ್ದಾರೆ? ಒಂದು ರೋಡ್ ನೆಟ್ಟಿಗಿರ್ಲಿಲ್ಲ. ಹಳ್ಳಿಗಳಲ್ಲಿ ಹೋದ್ರೆ ಪಾಪ ಹೆಣ್ಮಕ್ಳುಗಳು ಹೆರಿಗೆ ಆಗೋ ಅಂತ ಹೆಣ್ಮಕ್ಳನ್ನ ಏನಾದ್ರು ಕರ್ಕೊಂಬಂದ್ರೆ ಗುಂಡಿ ತಗ್ಗಿ ಇದ್ದು ಅವ್ರು ಅಲ್ಲೇ ಹೆರಿಗೆ ಆಗುತ್ತೇನೋ ಅನ್ನೋ ಸ್ಟೇಜಲ್ಲಿ ಇತ್ತು ರೋಡ್ಗಳು. ಎಂತ ರೋಡ್ಗಳು ಮಾಡಿದ್ದಾರೆ ಈಗ. ಅದು ಚತುರ್ಭುಜ ರಸ್ತೆ ಅಂದಿದ್ದು 6 ವೇ ಮಾಡಿದ್ದಾರೆ ಈಗ. ಅದನ್ನ ಮುಂದಾಲೋಚನೆ ಮುಂದಾಲೋಚನೆ ಅಂದ್ರೆ ಅದು ಬಿಟ್ಕೊಂಡು ಇವ್ರು ಹೇಳೋದ ಲೆಕ್ಕದಲ್ಲಿ ಮುಂದಿನ 100 ವರ್ಷದವರೆಗೂ ಮುಂದಾಲೋಚನೆ ಮಾಡಿದ್ದಾರೆ. ಈ ರೋಡ್ಗಳ ವಿಚಾರದಲ್ಲಿ ಮೋದಿಜಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮುಂದಿನ 100 ವರ್ಷದವರೆಗೂ ಮುಂದಾಲೋಚನೆ ಮಾಡ್ಬಿಟ್ಟೆ ಮಾಡಿದ್ರು. ನಮ್ಮ ಲೀಡರ್ಗಳನ್ನ ತಗೊಳ್ರಿ, ಅವರು ನದಿ ಜೋಡಣೆ ಅಂತೇಳಿ ನಮ್ಮ ವಾಜಪೇಯಿ ಅವ್ರದ್ದು ಕನ್ಸಿತ್ತು. ಈಗ ನೆಕ್ಸ್ಟ್ ಅವರು ಇದನ್ನೇ ತಗೋಬಹುದು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನದಿ ಜೋಡಣೆ ಮಾಡಿದ್ರೆ ರೈತರಿಗೆ ಬೇಕಾಗಿರೋದು ನೀರು. ಆ ನೀರಿನ ನನ್ನ ಹಾಹಾಕಾರ ನೋಡಿದ್ರೆ ಅಲ್ಲಿ ಹೋದ್ರೆ ತೋಟಗಳೆಲ್ಲ ಒಣಗ್ತಾ ಇದ್ದಾವೆ. ಅದಕ್ಕಾಗಿ ಅವರು ಎಷ್ಟು ಸಂಕಟ ಪಡ್ತಾರೆ ಅಂದ್ರೆ ರೈತರ ಬೆನ್ನೆಲುಬು ಅಂತಂದ್ರೆ ಮೋದಿಜಿ ಅವರೇ ಅಂತ ಹೇಳಲಿಕ್ಕೆ, ಮತ್ತೆ ನಮ್ಮ ವಾಜಪೇಯಿ ಅವರು ಅದನ್ನ ಹಾಕೊಂಡಿದ್ದಾರೆ. ಆ ಯೋಜನೆನ ಕಾರ್ಯರೂಪಕ್ಕೆ ತರಲಿಕ್ಕೆ ಮಾಡ್ಬೋದು ಮೋದಿಜಿಯವರು ಅಂತೇಳಿ ಅಂತ ನನಗೆ ಅನ್ಸುತ್ತೆ. BJP ಸರ್ಕಾರದಲ್ಲಿ ಎಲ್ಲ ನೀರಿನ ಸಮಸ್ಯೆ ಇರೋದ್ರಿಂದ ಕೆರೆಗಳಿಗೆ 57 ಕೆರೆಗಳಿಗೆ ನೀರು ತುಂಬಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮ್ಯಾಮ್, ನಿಮ್ಮ ಪ್ರಕಾರ ಮೋದಿಜಿ ಅವ್ರ ಬಗ್ಗೆ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಮಾತುಗಳಲ್ಲಿ ಮೋದಿಜಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೋದಿಜಿಯವರು ನನ್ನ ಲೆಕ್ಕದಲ್ಲಿ ಒಂದು ದೈವ ಸ್ವರೂಪಿ ಅಂತೀನಿ. ಯಾಕೆಂದರೆ ರಾಮ ಯಾವ ರೀತಿ ನಾವು ನಿಜವಾದ ಮಾನವ ಅಂತೀವೋ, ಮಾನವ ಇದ್ದಿರೋದಕ್ಕೆ ತಾನೇ ಅವರೆಲ್ಲ ರಾಮ ರಾಜ್ಯ ಕಟ್ಟಬೇಕು ಅಂತ ಇದ್ಬಿಟ್ಟು, ನಮ್ಮ ಮೋದಿಜಿಯವರು ಅದೇ ಒಂದು ದೈವ ಸ್ವರೂಪಿ ನಾಯಕನ ನಮಗೆ ಕೊಟ್ಟಿದ್ದಾರೆ. ಆ ನಾಯಕನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನಮಗೆಲ್ಲ ಬಿಟ್ಟಿದ್ದು, ಮತದ ಬಾಂಧವರಿಗೆ ಬಿಟ್ಟಿದ್ದು. ಅವರು ಮಾಡಬೇಕು ಅಂತ ಯೋಜನೆ ಏನಾದರೂ ಅಂದ್ಕೊಂಡ್ರೆ ಮನಸ್ಸಲ್ಲಿ ಅದು ಮಾಡೇ ತೀರ್ತಾರೆ. ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಅವರು ಮಾಡಿ ತೋರಿಸ್ತಾರೆ. ನೀವು ರಾಮ ಮಂದಿರನ್ನೇ ತಗೊಳ್ರಿ, 500 ವರ್ಷದ ಹಿಂದೆ ಮಾಡಬೇಕಾದಿದ್ದು ಅದರಲ್ಲಿ ಎಷ್ಟು ಜನ ಜೀವ ತೆತ್ತಿದ್ದಾರೆ. ಅಂಥದ್ದು ಈಗ 2 ವರ್ಷದಲ್ಲಿ ಕಟ್ಟಿ ಮುಗಿಸಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ಲಿಕ್ಕೂ ಸಿದ್ಧ ಅನ್ನೋದಕ್ಕೆ ಇದೇ ಒಂದೇ ಉದಾಹರಣೆ ಸಾಕು, ಇನ್ಯಾವುದು ಬೇಡ. ಅವ್ರು ಮಾಡ್ತಿರೋದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಕೆಲಸಗಳು ಯೋಜನೆಗಳನ್ನು ನಾವೆಲ್ಲ ನಮ್ಮ ಇದಕ್ಕೆ ಉಪಯೋಗಿಸ್ಕೊಳ್ಳೋಣ. ಅವರಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ರೈತರು ಮತ್ತೆ ಮಹಿಳೆಯರಿಗೂ ಬೇಕೇ ಬೇಕು. ಯಾಕೆಂದ್ರೆ ರಕ್ಷಣೆ ಬೇಕು, ರೈತರಿಗೆ ಸಹಕಾರ ಬೇಕು. ಅವರನ್ನ ಮೇಲೆತ್ತಕ್ಕೆ ಅವರ ಏನೇ ಉತ್ಪಾದನೆ ಆದರೂ ಡಬಲ್ ಆಗಬೇಕು ಅಂತಾನೆ ಅವರು ಮೋದಿಜಿ ಅವ್ರು ಕನಸಿರೋದು. ಅಂಥವೆಲ್ಲ ಕೆಲಸಗಳನ್ನು ಮಾಡಿದ್ರೆ ಆಮೇಲೆ ಯುವ ಪೀಳಿಗೆನ ಮುಂದೆ ಅವರ ಭವಿಷ್ಯ ನೋಡ್ಬೇಕಾಗತ್ತೆ. ನಾವು ಆ ಭವಿಷ್ಯ ಬಿಟ್ಬಿಟ್ಟು ಬರೀ ನಮ್ಮ ಈಗಿನ ಸುಖನೇ ಮಾತ್ರ ನೋಡ್ಕೊಂಡ್ರೆ ನಮ್ಮ ದೇಶ ಮುಂದೆ ಉದ್ಧಾರ ಆಗೋಕ್ಕೂ ಸಾಧ್ಯ ಇಲ್ಲ, ನಾವು ಅಂತ ಲೀಡರ್ ಕಾಣಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಆ ಲೀಡರ್ ನೋಡಬೇಕು ಅನ್ನೋದಿದ್ರೆ, ನಾವು ಇದಕ್ಕೆಲ್ಲ ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋದಿದ್ರೆ ನಾವು ಅಂತ ಲೀಡರ್ನ ಆರಿಸ್ಬೇಕಾಗುತ್ತೆ. ಮ್ಯಾಮ್, ನಿಮ್ಮ ಕಡೆಯಿಂದ ರೈತರಿಗೆ ಏನು ಕೊಡುಗೆ ಕೊಡ್ತೀರಾ ಮ್ಯಾಮ್? ರೈತರಿಗೆ ಕೊಡುಗೆ ಅಂತಂದ್ರೆ, ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರದ್ದು ಏನು ಸಮಸ್ಯೆ ಇದೆಯೋ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ. ಅದಲ್ಲದೆ ಮತ್ತೆ ಈಗ ಏತ ನೀರಾವರಿ ಯೋಜನೆ ಅಂತೇಳಿ ಸಾಸಿವೆಹಳ್ಳಿಯಲ್ಲಿ ಇದು ಮಾಡಿದ್ದಾರೆ. ಅದೊಂದು ಸಿದ್ದೇಶ್ವರ ಅವರೇ ಮಾಡಿದ್ದಾರೆ, ಬೇರೆ ನಾನು ಮಾಡೋದಿರ್ಲಿ, ಅವರೇ ಅಲ್ಲೇ ಮಾಡಿಬಿಟ್ಟಿದ್ದಾರೆ. ಮಾಡಿದ್ದು ಅವರು ಗುರುಗಳು ಮತ್ತೆ ವಿರೂಪಾಕ್ಷಪ್ಪರು ಅವರೆಲ್ಲ MLAಗಳು ಅವರೆಲ್ಲ ಸೇರ್ಕೊಂಡು ಇದನ್ನ ರೆಡಿ ಮಾಡಿದ್ದಾರೆ. ಅಲ್ಲೇ ಪೈಪ್ಲೈನ್ ಇದೆ, ಎಲ್ಲ ರೆಡಿ ಆಗಿದೆ. ಇನ್ನೇನು ಬಟನ್ ಒತ್ತೋದು ಒಂದಿದೆ, ಬಟನ್ ಒತ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂತ ಬೇಕಿದ್ರೆ ಆ ಥರ ಕೆಲಸ ಎಲ್ಲ ಅದೇ ಅಷ್ಟೇ ಒತ್ತಿ ನಾನು ಮಾಡಿದ್ದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈಗ ಬಸ್ ಸ್ಟ್ಯಾಂಡ್ ಮಾಡಿರೋದು ಸಿದ್ದೇಶ್ವರ ಅವರು, ರೈಲ್ವೆ ಟ್ರ್ಯಾಕ್ ರೈಲ್ವೆದನ್ನ ಮೇಲ್ದರ್ಜೆಗೆ ತಂದಿದ್ದು ಸಿದ್ದೇಶ್ವರ ಅವರು. ಆಮೇಲೆ ಇಲ್ಲೆಲ್ಲ ಪಾಸ್ಪೋರ್ಟ್ ಆಫೀಸನ್ನ ತೆಗೆದ್ಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ 2 ಗಂಟೆ ಒಳಗೆ ಪಾಸ್ಪೋರ್ಟ್ ಸಿಗುತ್ತೆ. ಮೊದಲೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಎಲ್ಲರೂ. ಅಂತವನ್ನೆಲ್ಲ ಅನುಕೂಲತೆಗಳು ಅಂತದನ್ನೆಲ್ಲ ಮಾಡಿಸಿದ್ದಾರೆ. ಸ್ಮಾರ್ಟ್ ಸಿಟಿ ತಂದಿದ್ದು ಸಿದ್ದೇಶ್ವರ ಅವರು. ಅವ್ರು ತಂದಿರೋದು ಎಲ್ಲಿಂದ ಅಂದ್ರೆ ಮೋದಿಜಿ ಅವ್ರು ಕಳಿಸಿರೋದು. ಮೋದಿಜಿ ಅವರು ಇಲ್ಲಿಂದ ಒಂದು ಕಮಲ ಕಳಿಸ್ರಿ, ನಾನು ಅಲ್ಲಿಂದ ಲಕ್ಷ್ಮಿ ಕಳಿಸ್ತೀನಿ ಅಂದಿದ್ರು ಮೊದಲನೇ ಸಲ ಬಂದಾಗ. ಹಂಗಾಗಿ ಇಲ್ಲಿಂದ ಇವರು ಜನಗಳ ಆರ್ಸ್ ಕಳಿಸಿರೋದ್ರಿಂದ ಅಲ್ಲಿಂದ ಸ್ಮಾರ್ಟ್ ಸಿಟಿ ಆಗ್ಲಿಕ್ಕೆ ಒಂದು ಕಾರಣ ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಅದಂತ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿಂದ ಒಂದು ಕಮಲ ಕಳಿಸಿ ಅಲ್ಲಿಂದ ಲಕ್ಷ್ಮಿ ಕಳಿಸ್ತೀನಿ ಅಂತ ಎಂತ ಮಾತು ಹೇಳಿದ್ದಾರೆ. ಈಗ್ಲಾದ್ರೂ ಅಷ್ಟೇ, ಇಲ್ಲಿಂದ ಲಕ್ಷ್ಮಿ ನಾನ್ ತಗೊಂಡೋದ್ರೆ ಇಲ್ಲಿಂದ ಕಮಲ ತಗೊಂಡೋದ್ರೆ ಅಲ್ಲಿಂದ ಬರುತ್ತೆ. ಒಳ್ಳೊಳ್ಳೆ
ಯೋಜನೆಗಳನ್ನ ಅವ್ರು ತಂದಿರೋ ಕಾರ್ಯರೂಪಕ್ಕೆ ಯೋಜನೆಗಳನ್ನ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳ್ತೀನಿ. ಮ್ಯಾಮ್ ಇದು ನನಗೆ ಒಬ್ರು ಯೋಧರು ಹೇಳಿದ್ರು ಮ್ಯಾಮ್, ಸೈನಿಕ, ನೀವು ಎಲ್ಲಾದ್ರೂ ಯಾರಿಗಾದ್ರೂ ಒಬ್ಬ ರಾಜಕೀಯ ವ್ಯಕ್ತಿನ ಇಂಟರ್ವ್ಯೂ ಮಾಡೋದಾದ್ರೆ, ಸಂದರ್ಶನ ಮಾಡೋದಾದ್ರೆ, ಇದು ನಂದು ಒಂದು ಕೋರಿಕೆ ಮೇಡಮ್ ಅಂತ ಹೇಳ್ಬಿಟ್ಟು ನಾನು ಒಬ್ರು ಸೈನಿಕನ್ನ ಇಂಟರ್ವ್ಯೂ ಮಾಡಿದ್ದೆ, ರಿಟೈರ್ಡ್ ಆರ್ಮಿ ಪರ್ಸನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅವಾಗ ಅವ್ರದ್ದು ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ನಮ್ಮ ಸಮಸ್ಯೆಗಳನ್ನ ಯಾವ ರಾಜಕಾರಣಿಗಳು ಕೇಳ್ತಾ ಇಲ್ಲ, ಒಂದಷ್ಟು ನಮ್ಮ ಸಮಸ್ಯೆಗಳಿದೆ, ಅದನ್ನ ನೀವು ಯಾವ್ದಾದ್ರು ರಾಜಕೀಯ ವ್ಯಕ್ತಿಗಳಿದ್ರೆ ಅವ್ರ ಮುಂದೆ ಇಡಿ ಅಂತ ಹೇಳಿದ್ರು ಮ್ಯಾಮ್. ನೀವು ಗೆದ್ರೆ ಮ್ಯಾಮ್ ದಯವಿಟ್ಟು ಈ ಆರ್ಮಿ ಪರ್ಸನ್ಸ್ಗೆ ನೀವು ಏನ್ ಮಾಡಕ್ ಸಾಧ್ಯನೋ ಅದನ್ನೊಂದು ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆರ್ಮಿ ಬಗ್ಗೆ ನಾನೊಂಚೂರು ಹೇಳ್ಬೇಕು ಅಂತೀನಿ. ಯಾಕೆಂದ್ರೆ ಮೋದಿಜಿ ಅವರು ಇದ್ರ ದೀಪಾವಳಿ ಹಬ್ಬ ಮಾಡ್ಬೇಕಾದ್ರೆ ಎಲ್ಲ ತಾಯಿ ತಂದೆಗಳು ಮಕ್ಕಳು ಜೊತೆಲಿ ಇರ್ಬೇಕು ಅಂತೇಳಿ ಆಸೆ ಪಡ್ತಾರೆ. ಹಬ್ಬ ಮಾಡ್ಬೇಕಾದ್ರೆ ಮೋದಿಜಿಯವರು ಅಲ್ಲಿ ಸೈನಿಕರ ಹತ್ರ ಹೋಗಿ ಅವ್ರ ಹತ್ರ ಅವರಿಗೆ ಸ್ವೀಟ್ ತಿನ್ನಿಸ ಮೂಲಕ ಮತ್ತೆ ಅವ್ರ ಜೊತೆಲಿ ಹಬ್ಬ ಮಾಡ್ತಾರೆ. ಇಂಥ ನಾಯಕನ ಯಾರು ನೋಡಿದ್ರಿ? ಆಮೇಲೆ ಅಲ್ಲೆಲ್ಲ ಬೇಕಾಗಿರೋ ಸೈನಿಕರಿಗೆ ಬೇಕಾಗಿರೋ ವಸ್ತ್ರಗಳು, ಅವ್ರ ಶಸ್ತ್ರಾಸ್ತ್ರಗಳು ಎಲ್ಲದನ್ನು ಕೊಡ್ಸಿರೋದು ಮೋದಿಜಿ. ಅವಾಗೆಲ್ಲ ಹಾಳಾಗಿತ್ತಂತೆ, ಇರ್ಲಿಲ್ಲಂತೆ ಅವಾಗೆಲ್ಲ. ಅದನ್ನೆಲ್ಲ ಈಗ ಒಳ್ಳೆ ಹೊಸದಾಗಿ ಅವರಿಗೆ ರಕ್ಷಣೆ ಕೊಟ್ಟಿರೋದು ಅಂದ್ರೆ ಮೋದಿಜಿಯವರು. ಅಂತ ಮೋದಿಜಿಯವ್ರು ಇರ್ಬೇಕಾದ್ರೆ ಇವರವೇನೇ ಸಮಸ್ಯೆ ಇದ್ರು ಅವ್ರ ಮೂಲಕ ಮಾಡಿಸ್ಬೋದು. ನಿಮ್ಗೆಲ್ಲರಿಗೂ ನಮಸ್ಕಾರ, ಸೈನಿಕರಿಗೂ ನಮಸ್ಕಾರ. ನಿಮ್ಮ ಏನೇ ಸಮಸ್ಯೆ ಇದ್ರೂ ಮೋದಿಜಿ ಅಂತ ನಾಯಕರು ಸಿಕ್ಕಿರೋದ್ರಿಂದ ತಮ್ಮ ಸಮಸ್ಯೆನ ಬಗೆಹರಿಸ್ತಾರೆ. ನಿಮ್ಮ ಸಮಸ್ಯೆ ನನಗೆ ಕೊಟ್ಟರೆ ನಾನು ಇಲ್ಲಿಂದ ಗೆದ್ದೋದಾಗ ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿ ನಾನು ಒಂದೆರಡು ಮಾತು ಹೇಳ್ತೀನಿ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ತಂದೆ ಸಮಾನ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಅವರು ನನಗೂ ನಮ್ಮ ಸಿದ್ದೇಶ್ವರವರಿಗೂ ತಂದೆ ಸಮಾನನೇ. ಅವ್ರ ಮಾವನವರು ತಂದೆ ಸಮಾನ, ಅವ್ರಿಗೆ ಮಾವನವರು. ಅವ್ರು ಏನೇ ಮಾಡ್ರು ಅವ್ರು ನಮಗೆ ಆಶೀರ್ವಾದ, ಅವ್ರು ಏನೇ ಅನ್ನಲಿ ಅದೆಲ್ಲ ಆಶೀರ್ವಾದ ಅಂದ್ಕೊಂಡು ಸಿದ್ದೇಶ್ವರ ಅವರು 4 ಸಲ ಗೆದ್ದಿದ್ದಾರೆ. ಅವ್ರು ಮಾಡಿದ್ದೆ, ಅವ್ರು ಹೇಳಿರೋದಕ್ಕೆಲ್ಲ ಆಶೀರ್ವಾದ ಅಂತೇಳಿ 4 ಸಲ ಗೆದ್ದಿದ್ದಾರೆ. ನನಗೂ ಹೇಳಿದ್ರು, ನನಗೂ ಏನು ಬೇಜಾರಿಲ್ಲ. ನಾನು ಆಶೀರ್ವಾದ ಅಂದ್ಕೊಂಡು ನಾನು ಗೆದ್ದು ಹೋಗ್ತೀನಿ ಅನ್ನಲಿಕ್ಕೆ ಒಂದು ಆಮೇಲೆ ಯೂತ್ಸಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯೂತ್ಸಿಗೆ ಇಲ್ಲಿ ಒಳ್ಳೊಳ್ಳೆ ಕಾರ್ಖಾನೆಗಳನ್ನು ಇವನ್ನ ತೆಗಿಬೇಕು ಅನ್ನೋ ಒಂದು ಯೋಜನೆ ಇದೆ ಅವ್ರಿಗೆಲ್ಲಿ. ಅದನ್ನು ಅಂಥವು ಯಾವತ್ತೂ ಇದ್ರೆ ಇಲ್ಲಿ ತಂದುಬಿಟ್ಟು ಎಲ್ಲ ಕಾಲೇಜ್ಗಳು, ಇಲ್ಲಿ ಕಾಲೇಜ್ ಇದೆ ಮತ್ತು ವೈದ್ಯಕೀಯ ಕಾಲೇಜನ್ನು ಒಂದು ತೆಗಿಬೇಕು ಅಂತ ಒಂದು ಆಸೆ ಇತ್ತು. ಮತ್ತೆ ಒಂದು ಕಾಲೇಜನ್ನು, ಅದು ಕಾಲೇಜಿಗೆ ಸ್ಯಾಂಕ್ಷನ್ ಆಗಿತ್ತು ಅದು ಅನ್ಸುತ್ತೆ. ಸ್ಯಾಂಕ್ಷನ್ ಇದರಲ್ಲಿ ಇತ್ತದು. ಅದನ್ನೇನಾದರೂ ಅದು ಅರ್ಧಕ್ಕೆ ನಿಂತಿದ್ರೆ ಅದನ್ನು ತರಲಿಕ್ಕೂ ನೋಡ್ತೀನಿ. ಮತ್ತು ಯಾವುದಾದ್ರು ಕಾರ್ಖಾನೆಗಳ ಅವರು ಬೇರೆ ದೇಶಕ್ಕೆ ಹೋಗಿ ಬೇರೆ ರಾಜ್ಯಕ್ಕೆ ಹೋಗಿ ಮಾಡೋ ಕೆಲಸನ ಇಲ್ಲೇ ಮಾಡೋ ಅಂಥದ್ದು. ಮತ್ತೆ ನಮ್ಮ ದೇಶದಲ್ಲೇ, ನಮ್ಮ ಭಾರತ ದೇಶದಲ್ಲೇ ಯುವಕ ಪೀಳಿಗೆ ಮಾಡ್ಲಿ, ಹೊರದೇಶಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅಂತ ಅದನ್ನ ಮೋದಿಯವ್ರು ಕೊಡ್ತಾರೆ. ಅವ್ರ ಜೊತೆಯಿಂದ ಅವರು ಹಾಕೋ ಯೋಜನೆಗಳನ್ನು ನಾವು ತರಲಿಕ್ಕೆ ಪ್ರಯತ್ನ ಪಟ್ಟು ಮಾಡಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ ಬಾಂಧವರಿಗೆ ಹೇಳೋದೊಂದು ನಾನಿಷ್ಟೇ, ನಿಮ್ಮ ಮೋದಿಜಿಯವರು ವಿಶ್ವವೇ ಒಪ್ಪಿರುವಂಥ ನಾಯಕ ಮೋದಿಜಿಯವರು. ಮತ್ತು ನಮ್ಮ ಎಲ್ಲರ ಪ್ರೀತಿಯ ನಾಯಕರು ಅಂದರೆ ಮೋದಿಜಿಯವರು. ಅವರು ಮಾಡುವ ಯೋಜನೆಗಳು ಅದೆಲ್ಲ ಮುಂದಿನ ಪೀಳಿಗೆಗೆ ನಾವು ಹಾಕುವ ಒಂದು ದಾರಿದೀಪ ಆಗಲಿ. ನಮ್ಮ ಭಾರತದ ರಕ್ಷಣೆಗಾಗಿ ನಿಮ್ಮದೊಂದು ಮತ ಅಂತ ಹೇಳ್ತೀನಿ. ನಿಮ್ಮದೊಂದು ಮತ ಒಳ್ಳೆಯ ಉನ್ನತಿ ಕಾಣಲು ನಿಮ್ಮದೊಂದು ಮತ. ನಿಮ್ಮದೊಂದು ಮತ ನಮ್ಮ ಯುವ ಪೀಳಿಗೆಗಾಗಿ, ಭವಿಷ್ಯಕ್ಕಾಗಿ. ನಿಮ್ಮದೊಂದು ಮತ ನಮ್ಮ ಮಹಿಳೆಯರ ಸುರಕ್ಷತೆಗಾಗಿ ಅಂತ ಹೇಳ್ತೀನಿ. ನಿಮ್ಮದೊಂದು ಮತ ನಮ್ಮ ಒಳ್ಳೆಯ ನಾಯಕನನ್ನು ಆರಿಸಲು ನಿಮ್ಮದೊಂದು ಮತ. ನಿಮ್ಮದೊಂದು ಮತ ನನಗೂ ಕೊಟ್ಟು ನೀವು ನನ್ನನ್ನು ಆರಿಸಿ ಕಳಿಸಿ ಅಂತ ಹೇಳಿ ನನ್ನ ಒಂದೆರಡು ಮಾತು. ಕೇಳಿದ್ರಲ್ಲ ಇಷ್ಟೊತ್ತು ಗಾಯತ್ರಿ ಸಿದ್ದೇಶ್ವರ ಅವರು ಆಡಿದ ಮಾತುಗಳನ್ನ. ಆಮೇಲೆ ಅವರು ಸೈನಿಕರಿಗೂ ಭರವಸೆ ಕೊಟ್ಟರು, ಯುವಕರಿಗೂ ಭರವಸೆ ಕೊಟ್ಟರು, ಮನ ಮುಟ್ಟುವಂತೆ ಹೇಳಿದರು ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ತಪ್ಪದೇ ಎಲ್ಲರೂ ವೋಟ್ ಮಾಡಿ. ಯಾವುದೇ ಕಾರಣಕ್ಕೂ ಇವತ್ತು ರಜಾ ಇದೆ ಅಂತ ಹೇಳ್ಬಿಟ್ಟು ಮನೇಲಿ ಕೂರಬೇಡಿ. ವೋಟಿಂಗ್ ಡೇ ದಿನ ಮನೇಲಿ ಮಾತ್ರ ಕೂರಬೇಡಿ. ಎಲ್ಲ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಿ BJPಗೆ ವೋಟ್ ಹಾಕಿ ನಮ್ಮ ಮ್ಯಾಮ್ನ ಗೆಲ್ಲಿಸ್ಬಿಟ್ಟು ನಮ್ಮ ಮೋದಿಜಿಯವ್ರನ್ನ ದಾವಣಗೆರೆಗೆ ಕರೆತರೋಣ ಅಂತ ಹೇಳ್ತಾ ನಮ್ಮ ಈ ಸಾಧಕರ ಮಾತು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.